ಮೆಗಾ ಮೇಳ ಅಂತ ನಡೀತಾ ಇದೆ ನಿಮ್ದಲ್ವಾ? ಯೂಶಲಿ ವೀಕೆಂಡ್ ಅವತ್ತು ನಿಮಗೆ ಇಲ್ಲಿ ಕಾರ್ನಿವಲ್ ಅಂತ ನಾವು ಮಾಡ್ತೀವಿ. ಓಕೆ. ಸೊ ಇದರಲ್ಲಿ ನಾವು ಕಾರ್ ಡಿಸ್ಪ್ಲೇ ಕೂಡ ಮಾಡ್ತೀವಿ. ಹಾಗೆ ಏನಾದ್ರು ಯೂಸ್ಡ್ ವೆಹಿಕಲ್ ಇದ್ರೆ ನಾವು ಪರ್ಚೇಸ್ ಮಾಡ್ಬಿಟ್ಟು ನಿಮ್ದು ಹಳೆ ಟೊಯೋಟಾ ಆಗಿದ್ರು ನಾವು ಲೈಕ್ ನಿಮಗೆ ಎಕ್ಸ್ಚೇಂಜ್ ಬೋನಸ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟು ನಿಮಗೆ ಗುಡ್ ವ್ಯಾಲ್ಯೂ ಕೊಡ್ತೀವಿ. ಗುಡ್ಡ ಕಾಡು ಸ್ವಲ್ಪ ಆಫ್ ರೋಡ್ ಎಲ್ಲ ಇದ್ರೆ ಟೈಗರ್ ಇಸ್ ಒನ್ ಆಫ್ ದ ಬೆಸ್ಟ್ ವೇರಿಯಂಟ್. ನಿಮಗೆ ನಾಳೆ ಸರ್ವಿಸ್ ಇಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಇವತ್ತು ಹೇಳಿದ್ರೆ ನಮ್ದು ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟೀಸ್ ಕೂಡ ಇದೆ. ಹೌದು. ಸೊ ಅಪ್ ಟು ನಿಮಗೆ 25,000 ವರೆಗೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ಸ್ ಇರುತ್ತೆ. ಹೌದು. ಸೊ ನಿಮಗೆ ಏನಾದ್ರು ನಿಮ್ಮ ಕೈಯಲ್ಲಿ ಲಗೇಜ್ ಎಲ್ಲ ಇರ್ತದೆ, ಸೊ ಆ ಟೈಮಲ್ಲಿ ನಿಮಗೆ ಲಾಕ್ ಮಾಡಿ ಅನ್ಲಾಕ್ ಮಾಡ್ಲಿಕ್ಕೆ ನಿಮಗೆ ಬಟನ್ಸ್ ಇರೋದಿಲ್ಲ ಕೀ ತೆಗಿಲಿಕ್ಕೆ. ಸೊ ಜಸ್ಟ್ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಮ ಹತ್ರ ಕೀ ಇದ್ರೆ ಪ್ರೆಸ್ ಮಾಡಿದ್ರೆ ನಿಮಗೆ ಡೋರ್ ಓಪನ್ ಮಾಡ್ಕೊಳ್ಬಹುದು. ನಿಮಗೆ ಅವರು ಎಲ್ಲಿ ಪ್ಲೇಸ್ ಇರ್ತಾರೆ ನಮ್ಮ ಕಡೆ ಬರ್ಬೇಕಂತಿರಲ್ಲ, ಜಸ್ಟ್ ಒಂದು ಫೋನ್ ಮಾಡಿದ್ರೆ ನಾವು ಪ್ಲೇಸ್ಗೆ ಬಂದು ಹೌದು ಟೆಸ್ಟ್ ಡ್ರೈವ್ ಕೂಡ ಮಾಡ್ತೀವಿ, ಅಲ್ಲೇ ವ್ಯಾಲ್ಯೂಷನ್ ಕೂಡ ಮಾಡಿರ್ತೀವಿ. ಸ್ಪೆಸಿಫಿಕ್ ಆಗಿ ಫಾರ್ಚುನರ್ ಇನೋವಾ ಸ್ವಲ್ಪ ಜನರು ಹೆದರ್ತಿದ್ರು. ಸೊ ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಪ್ರಾಡಕ್ಟ್ಸ್ ಇರ್ಲಿಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ನಿಮಗೆ ಅಂತದ್ದು ಏನು ಪ್ರಾಬ್ಲಮ್ ಇರಲ್ಲ. ಸೊ ನಿಮಗೆ ಸ್ಟಾರ್ಟಿಂಗ್ ಈಗೊಂದು ಈ ಗ್ಲಾನ್ಸ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಬೆಸ್ಟ್ ರೇಂಜ್ ನಿಮಗೆ ಸೊ ನಿಮಗೆ 7 to 8 lakhs ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಮನೆಗೆ ಬಂದು ನಿಮಗೆ ಸರ್ವಿಸ್ ಕೂಡ ಮಾಡ್ತಾರೆ. ಸೊ ನಮ್ಮ ಹತ್ರ ವೆಹಿಕಲ್ ಇದೆ, ನಿಮಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬ್ರೇಕ್ ಡೌನ್ ಎಲ್ಲ ಆದ್ರೆ ನಿಮಗೆ ಆನ್ ಪ್ಲೇಸಿಗೆ ಬಂದು ನಿಮಗೆ ಸರ್ವಿಸ್ ಕೂಡ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಸುಳ್ಳಿದ ಓಡಬಾಯಿಯ ಕಸ್ತೂರು ನರ್ಸರಿಯ ಕರೆಕ್ಟ್ ಮುಂಭಾಗ ಯುನೈಟೆಡ್ ಟೊಯೋಟಾದವರ ಕಾರ್ ಶೋರೂಮ್ ಪ್ರಾರಂಭಗೊಂಡಿದೆ. ಜನರಿಗೆ ಯೂಸ್ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಶೋರೂಮ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದೀಗ ನಿಮಗೆ ಇನ್ನಷ್ಟು ಈಸಿ ಆಗಲಿ ಈ ಒಂದು ಕಾರುಗಳ ಬ್ರ್ಯಾಂಡ್ ನಿಮಗೆಲ್ಲರಿಗೂ ತಲುಪಲಿ ಅನ್ನುವಂತಹ ದೃಷ್ಟಿಯಿಂದ ಮೆಗಾ ಕಾರ್ ಮೇಳ ಅನ್ನುವಂತಹದನ್ನ ಪ್ರಾರಂಭ ಮಾಡಿದ್ದಾರೆ. ಮೇ 16 ಹಾಗೂ 17ರಂದು ಈ ಒಂದು ಕಾರ್ ಶೋರೂಮ್ನಲ್ಲಿ ನಿಮಗೆ ವಿವಿಧ ರೀತಿಯ ಆಫರ್ಗಳು ಸಿಗ್ತಾ ಇದೆ. ನಿಮಗೆ ಕಾರುಗಳನ್ನ ಟೆಸ್ಟ್ ಡ್ರೈವ್ ಮಾಡ್ಬೋದು, ಜೊತೆಗೆ ಗಿಫ್ಟ್ ಸಿಗ್ತಾ ಇದೆ, ಜೊತೆಗೆ ಕಾರುಗಳ ಮೇಳ ಅಂದ್ರೆ ನಿಮಗೆ ಆಫರ್ ಪ್ರೈಸ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ನಾನು ಈ ಒಂದು ಟೊಯೋಟಾ ಕಂಪನಿಯ ಟೀಮ್ ಲೀಡರ್ ನಮ್ಮೊಂದಿಗಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಏನು ಈ ಕಾರುಗಳು ಯಾಕೆ ಎಲ್ಲ ಕಾರುಗಳಿಗಿಂತ ಭಿನ್ನವಾಗಿದೆ ಅನ್ನೋ ಮಾಹಿತಿನ ನಿಮಗೆ ತಿಳಿಸ್ತೀನಿ, ಬನ್ನಿ. ಅವಾಗಲೇ ಹೇಳ್ತಾ ಇದೆ ಟೊಯೋಟಾ ಬೇರೆ ಕಾರುಗಳಿಗಿಂತ ಯಾಕೆ ಭಿನ್ನ ಅನ್ನುವಂಥದ್ದು ಅಂತ. ನನ್ನ ಫ್ರೆಂಡ್ ಕಡೆ ವೈಟ್ ಆಗಿರುವಂತಹ ಬ್ಯೂಟಿಫುಲ್ ಕಾರು ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನನ್ನೊಂದಿಗೆ ಎಲ್ಲ ಈ ಒಂದು ಟೊಯೋಟಾ ಕಾರುಗಳ ಬಗ್ಗೆ ಬ್ರ್ಯಾಂಡ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಶ್ರೇಯಸ್ ಅವರಿದ್ದಾರೆ, ಟೀಮ್ ಲೀಡರ್. ಸರ್ ನಮಸ್ತೆ. ಹಲೋ. ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಸರ್? ಗುಡ್ ಮ್ಯಾಮ್. ಹೌ ಯು? ಫೈನ್ ಸರ್. ಓಕೆ, ಇವಾಗ ನಿಮ್ಮ ಬ್ರ್ಯಾಂಡ್ ಅಂದ್ರೆ ಎಲ್ಲಾ ಕಾರುಗಳನ್ನ ನಾವು ನೋಡಿರ್ತೀವಿ ಆಲ್ಮೋಸ್ಟ್, ಬಟ್ ನನಗೂ ಕೂಡ ಕಾರ್ ಕ್ರೇಜ್ ಇದೆ. ಎಲ್ಲಾ ಕಾರುಗಳು ನಿಮ್ಮ ಕಾರುಗಳು ಹೇಗೆ ಭಿನ್ನ ಅನ್ನುವಂಥದ್ದು, ಅಂದ್ರೆ ಏಕೆ ಡಿಫ್ರೆಂಟ್ ಹೇಗಿದೆ ಅನ್ನುವಂಥದ್ದು ಅಂತ ಒಂದು ರೈಡ್ ಮಾಡ್ಕೊಂಡೇ ಮಾತಾಡ್ಕೊಂಡು ಹೋಗೋಣ ಸರ್. ಡೆಫಿನೆಟ್ಲಿ ಇದು ಟೆಸ್ಟ್ ಡ್ರೈವ್ ವೆಹಿಕಲ್. ಸೊ ನಾವು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ನಾವು ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ವೆಹಿಕಲ್ ಬಗ್ಗೆ ಹಾಗೇನೆ ಯುನೈಟೆಡ್ ಟೊಯೋಟಾ ಬಗ್ಗೆ ವಿಲ್ ಎಕ್ಸ್ಪ್ಲೈನ್ ಯು. ಸರ್, ಇವಾಗ ಮೆಗಾ ಮೇಳ ಅಂತ ನಡೀತಾ ಇದೆ ನಿಮ್ದಲ್ವಾ? ಮೇ 16th and 17th ನೀವು ಹೇಳ್ತಾ ಇದ್ರಿ ಎವ್ರಿ ವೀಕ್ ನಡೆಯುತ್ತೆ ಅಂತ ಹೇಳಿ ಸರ್. ಯೂಶಲಿ ವೀಕೆಂಡ್ ಅವತ್ತು ನಿಮಗೆ ಇಲ್ಲಿ ಕಾರ್ನಿವಲ್ ಅಂತ ನಾವು ಮಾಡ್ತೀವಿ. ಸೊ ಇದರಲ್ಲಿ ನಾವು ಕಾರ್ ಡಿಸ್ಪ್ಲೇ ಕೂಡ ಮಾಡ್ತೀವಿ. ಹಾಗೆ ಏನಾದ್ರು ಯೂಸ್ಡ್ ವೆಹಿಕಲ್ ಇದ್ರೆ ನಾವು ಪರ್ಚೇಸ್ ಮಾಡ್ಬಿಟ್ಟು ನಿಮ್ದು ಹಳೆ ಟೊಯೋಟಾ ಆಗಿದ್ರು ನಾವು ಲೈಕ್ ನಿಮಗೆ ಎಕ್ಸ್ಚೇಂಜ್ ಬೋನಸ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೊಟ್ಟು ನಿಮಗೆ ಗುಡ್ ವ್ಯಾಲ್ಯೂ ಕೊಡ್ತೀವಿ. ಇವಾಗ ಈ ಒಂದು ಟೊಯೋಟಾದವರ ಬ್ರ್ಯಾಂಡ್ ಇಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ಮಂತ್ ಆಯ್ತು ಸರ್? ಅಂದ್ರೆ 1 month ಇಲ್ಲಿ ರೀಸೆಂಟ್ ಆಗಿ ಮ್ಯಾಮ್, ಲೈಕ್ 1 ತಿಂಗಳು ಆಗ್ತಾ ಬಂತ ಅಷ್ಟೇ. ಬಟ್ ವಿ ಆರ್ ದೇರ್ ಇನ್ ಸಿಸ್ಟಮ್ ಇನ್ ಲಾಂಗ್ ಟೈಮ್. ಸೊ ವಿ ಆರ್ ದ ಮಾರ್ಕೆಟ್ ಲೀಡರ್ಸ್ ಇಲ್ಲಿ ಸೌತ್ ದಲ್ಲಿ. ಸೊ ನಿಮಗೆ ವೆಹಿಕಲ್ಸ್ ಇದು ಡಿಸ್ಪ್ಲೇ ಅಂದ್ರೆ ಈಗ ಕರೆಂಟ್ಲಿ ಈಗ 2 ವೆಹಿಕಲ್ ಇಲ್ಲಿ ಡಿಸ್ಪ್ಲೇಗೆ ಇಡ್ತಿರ್ತೀವಿ. ಬಟ್ ನಮಗೆ ವೆಹಿಕಲ್ ಎಲ್ಲ ನಾವು ಪುತ್ತೂರಿಂದ ಇಲ್ಲಿಗೆ ನಾವು ತಂದು ತೋರಿಸಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ಕೊಡ್ತೀರಾ. ಇವಾಗ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಸುಳ್ಳಿದಲ್ಲಿ ಒಂದು ತುಂಬಾ ಚೆನ್ನಾಗಿದೆ ನಮಗೆ, ಯಾಕಂದ್ರೆ ಇನ್ನು ಸರ್ವಿಸ್ ಇದಕ್ಕೂ ಇಲ್ಲಿ ಮಾಡಿಸಿ ಅಂತ ಹೇಳಿ ನಮಗೆ ರೆಸ್ಪಾನ್ಸಸ್ ಇದೆ. ಸೊ ಕರೆಂಟ್ಲಿ ವಿ ಆರ್ ವರ್ಕಿಂಗ್ ಆನ್ ದಟ್. ನಮಗೆ ಈಗ ಅದಕ್ಕೂ ನಾವು ಟ್ರೈ ಮಾಡ್ತಿದೀವಿ, ಯಾಕಂದ್ರೆ ಆಲ್ರೆಡಿ ನಾವು ತಗೊಂಡಿದೀವಿ ಇಲ್ಲಿ. ಬಟ್ ಸ್ವಲ್ಪ ಸೆಟ್ ಆಗಿ ನಾವು ಮಾಡೋಣ ಅಂತ ನಮ್ದೊಂದು ಆಲೋಚನೆ.
ಎಸ್, ಶ್ರೇಯಸ್ ಅವ್ರು ಹೇಳ್ತಾ ಇದ್ರು ಪ್ರತಿ ವೀಕ್ ನಿಮಗೆ ಈ ಒಂದು ಮೆಗಾ ಮೇಳ ಅನ್ನುವಂಥದ್ದು ನಡೆಯುತ್ತೆ ಅಂತ. ಹಾಗಾದ್ರೆ ತಡ ಮಾಡೋದು ಬೇಡ, ನಾನು ಒಂದು ರೈಡ್ ಹೋಗ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಈ ಒಂದು ಕಾರ್ಗಳ ಬಗ್ಗೆ ಮಾಹಿತಿನ ಪಡ್ಕೊಳ್ತೀನಿ, ನಿಮಗೆ ಕೂಡ ತೋರಿಸ್ತೀನಿ, ಬನ್ನಿ. ಇವಾಗ ಗಾಡಿ ಒಳಗಡೆ ಕೂತ್ಕೊಂಡಿದೀವಿ ನಾವು, ಫುಲ್ ಚಿಲ್ ಆಗಿದೆ. ಸುಳ್ಯಕ್ಕೆ ವೆದರ್ಗೆ ಕಂಪೇರ್ ಮಾಡುವಾಗ ಹೊರಗಡೆ ಫುಲ್ ಸೆಕೆ ಇದೆ, ಬಟ್ ಗಾಡಿ ಒಳಗಡೆ ಬಂದಾಗ ಫುಲ್ ಖುಷಿ. ಅವರ ಒಂದು ಪ್ರೀತಿ ಪಾತ್ರ ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಗರ್ಲ್ ಫ್ರೆಂಡ್ ಅಥವಾ ಯಾರೇ ಫ್ರೆಂಡ್ಸ್ ಆಗಿರ್ಬೋದು, ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಇಂತಹ ಕಾರ್ಗಳನ್ನ ಚೂಸ್ ಮಾಡಬಹುದು ಅಲ್ವಾ? ಹೌದು. ಓಕೆ, ಸೊ ಫಸ್ಟ್ ನಾವು ಒಂದು ಟೆಸ್ಟ್ ಡ್ರೈವ್ ಹೋಗೋಣ ಮ್ಯಾಮ್, ಬಟ್ ಬಿಫೋರ್ ಸೇಫ್ಟಿ ಫಸ್ಟ್ ಒಂದು ಸೀಟ್ ಬೆಲ್ಟ್. ಓಕೆ ಸರ್, ಇವಾಗ ಮೆಗಾ ಮೇಳ ನಿಮ್ದು ಹೈಲೈಟ್ಸ್ ಇವಾಗ ಅದೇ ಇರುವಂತಹದಲ್ವಾ? ಅದ್ರಲ್ಲಿ ಏನೆಲ್ಲ ಸಿಗತ್ತೆ ಅಂತ ನಾನು ನೋಡಿದೆ, ನಿಮ್ಮ ಅಡ್ವರ್ಟೈಸ್ಮೆಂಟ್ ಅನ್ನ ಪೋಸ್ಟರ್ ನೋಡಿದೆ. ಅದ್ರಲ್ಲಿ ಗಿಫ್ಟ್ ಇದೆ, ಟೆಸ್ಟ್ ಡ್ರೈವ್ ಬರುತ್ತೆ, ಜೊತೆಗೆ ಇವತ್ತು ಬುಕ್ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಬರುತ್ತೆ ಅಂತ ಹೇಳಿದೆ ಅಲ್ವಾ ಸರ್? ಹೇಳಿ ಯಾವ ತರ ಪ್ಯಾಕೇಜ್ ಇರುತ್ತೆ ಅಂತ ಸ್ಟಾರ್ಟ್ ಹೇಳಿ ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮಗೆ ಪ್ರಾಡಕ್ಟ್ಸ್ ನಿಮಗೆ ಏನಾದ್ರು ನೀವು ಹೊಸ್ತು ಬರ್ತೀರಾ ಅಂತ ಇದ್ರೆ ವಿ ಆರ್ ಗಿವಿಂಗ್ ಯು ಅಶೋರ್ಡ್ ಬುಕಿಂಗ್, ನಿಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಮೀನ್ ವೈಲ್ ನಿಮ್ದು ಯೂಸ್ಡ್ ವೆಹಿಕಲ್ ಇಟ್ಕೊಂಡು ನೀವು ಬಂದು ಲೈಕ್ ವ್ಯಾಲ್ಯೂಯೇಷನ್ ಮಾಡಿಸಿ ನಿಮಗೆ ಹೊಸ ವೆಹಿಕಲ್ ಗೆ ಹೋಗುದಂತಿದ್ರೆ ಅದರಲ್ಲೂ ನಿಮಗೆ ಎಕ್ಸ್ಚೇಂಜ್ ಬೋನಸ್ ಅದ್ರಲ್ಲಿ ನಿಮಗೆ ಅಂಡ್ ನಿಮಗೆ ವೆಹಿಕಲ್ ವ್ಯಾಲ್ಯೂ ಮೇಲೆ ನಿಮಗೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ ಮ್ಯಾಮ್. ಹೌದು. ಸೊ ದೆನ್ ನಿಮಗೆ ಈಗ ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕಾದ್ರೆ ಯು ಮೈಟ್ ಬಿ ನೋಯಿಂಗ್ ಟೊಯೋಟಾ ಇಂಡಿಯಾದಲ್ಲಿ ಅಂತಲ್ಲ, ನಿಮಗೆ ಗ್ಲೋಬಲಿ ನಿಮಗೆ ವೆರಿ ರೆಪ್ಯೂಟೆಡ್ ಬ್ರ್ಯಾಂಡ್. ಸೊ ನಿಮಗೆ ಇಲ್ಲೇ ಲೈಕ್ ಆಲ್ಮೋಸ್ಟ್ ನಮ್ಮ ಹತ್ರ ಲೈಕ್ ಪ್ರೆಸೆಂಟ್ಲಿ ನಮ್ಮ ಹತ್ರ ವಿ ಹ್ಯಾವ್ ಅರೌಂಡ್ ಲೈಕ್ 10 ಬ್ರ್ಯಾಂಡ್ಸ್, ನಿಮಗೆ 10 ವೆಹಿಕಲ್ ಇದು ಬರುತ್ತೆ ನಿಮಗೆ. ಸೊ ಅದರಲ್ಲಿ ನಿಮಗೆ ಗ್ಲಾನ್ಸಾ ಬರ್ಬೋದು, ಟೈಸರ್ ಬರ್ಬೋದು, ಹೈ ರೈಡರ್ ಇದೆ. ಸೊ ನಿಮಗೆ ಡಿಫ್ರೆಂಟ್ ವೆಹಿಕಲ್ಸ್ ಇದೆ. ಎಷ್ಟು ಸ್ಟಾರ್ಟ್ ಅಪ್ ಸರ್, ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಇವಾಗ ಮಿಡ್ಲಾ ಏಕೆ ಮೇಲ್ಗಡೆ ಹೋಗಿ ಸರ್? ಮ್ಯಾಮ್ ನಿಮಗೆ ಈಗ ವೆಹಿಕಲ್ ನಮ್ದು ಬೇಸ್ ವೇರಿಯಂಟ್ ನಿಮಗೆ ಒಂದು ಸ್ಟಾರ್ಟಿಂಗ್ ಅಂದ್ರೆ ಗ್ಲಾನ್ಸಾ ಅಂತ ಬರುತ್ತೆ. ಸೊ ಗ್ಲಾನ್ಸಾ ನಿಮಗೆ ಸ್ಟಾರ್ಟಿಂಗ್ ಅರೌಂಡ್ ನಿಮಗೆ 8.5 lakhs ಇಂದ ನಿಮಗೆ ಆನ್ ರೋಡ್ ನಿಮಗೆ ಸ್ಟಾರ್ಟ್ ಆಗುತ್ತೆ ಬೇಸ್ ವೇರಿಯಂಟ್. ಸೊ ಹಾಗೇನೆ ನಿಮಗೆ ಟೈಸರ್ ಈಗ ನಾವು ಕುತ್ಕೊಂಡಿರ್ತೀವಿ ಅಲ್ಲ, ಇದರ ಬೇಸ್ ವೇರಿಯಂಟ್ ಈಗ ನಿಮಗೆ ಅರೌಂಡ್ 9 lakhs ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇದು ಈಗ ಪ್ರೆಸೆಂಟ್ಲಿ ನಾವಿರೋದು ಟಾಪ್ ವೇರಿಯಂಟ್ ಅಲ್ಲಿ. ಸೊ ನಿಮಗೆ ಟರ್ಬೋ ಇಂಜಿನ್ ಎಲ್ಲ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಅದೇ ಮ್ಯಾಮ್ ಲೈಕ್ ಎವ್ರಿ ನಿಮಗೆ ಒಂದೊಂದು ಕ್ಯಾಟಗರಿಯಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಹಾಗೆ ತುಂಬಾ ಡಿಫರೆಂಟ್ ವೆರೈಟಿ ಆಫ್ ವೆಹಿಕಲ್ಸ್ ಇದೆ ನಿಮಗೆ ಅದರಲ್ಲಿ. ಅಂದ್ರೆ ಇವಾಗ ಟೊಯೋಟಾ ಯಾಕೆ ಸರ್ ಬೆಸ್ಟ್ ಅಂತ ನೀವು ಹೇಳೋ ಪ್ರಕಾರ, ಇವಾಗ ನೀವು ರೈಡ್ ಮಾಡ್ತಾ ಇದೀರಾ, ನಿಮಗೆ ರೈಡ್ ಮಾಡೋ ನಿಮಗೆ ಗೊತ್ತಾಗತ್ತೆ ಬೇರೆ ಕಾರ್ಗಳಿಂತ ನಮ್ಮ ಕಾರೇ ಬಿನ್ ಅಂತ ನೀವು ಹೇಳ್ಬೇಕು ಅಲ್ವಾ? ಸೊ ಏಕೆ ಡಿಫ್ರೆಂಟ್ ಏಕೆ ಅಂತ ಹೇಳಿ ನಾನು ಓದ್ತಾ ಇದ್ದೆ, ನಿಮ್ದು ಎಲ್ಲ ಕೂಡ ಹೈಫೈ ಇರುತ್ತೆ ಅಂತ ಹೇಳ್ತಾ ಇದ್ರು. ಸರ್ ಹೇಳಿ ಸರ್ ಹೇಗೆ ಅಂತ. ಮ್ಯಾಮ್ ಫಸ್ಟ್ ಆಫ್ ಆಲ್ ಟೊಯೋಟಾದು ನಿಮಗೆ ಗ್ಲೋಬಲ್ ರೆಪ್ಯುಟೇಷನ್. ನಮಗೆ ಇಲ್ಲಿ ಏನಿರುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ರಿಲಯಬಿಲಿಟಿ. ರಿಲಯಬಿಲಿಟಿ ಏನಂದ್ರೆ ನಿಮಗೆ ನೀವೇ ನೋಡಿರ್ಬೋದು ಲೈಕ್ ವಿ ಹ್ಯಾವ್ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ 10 lakhs ಓಡಿರೋ ವೆಹಿಕಲ್ಸ್, ಇಂಜಿನ್ ಲೈಫ್ ಜಾಸ್ತಿ ಇರುತ್ತೆ. ಸೊ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಇಟ್ಸ್ ಲೈಕ್ ನಿಮಗೆ ಒಂದು ವೆರಿ ಗುಡ್, ನಿಮಗೆ ಏನು ಜಾಸ್ತಿ ಸರ್ವಿಸಿಂಗ್ ಕಾಸ್ಟ್ ಬಿಟ್ರೆ ನಿಮಗೆ ಲೈಕ್ ಇಟ್ಸ್ ಒನ್ ಆಫ್ ದ ನಿಮಗೆ ಅಸೆಟ್ ಅಂತಾನೆ ಹೇಳ್ಬೋದು, ನಿಮಗೆ ಲಾಂಗ್ ಟರ್ಮ್ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ನಿಮಗೆ ಹಾಗೇನೆ ನಿಮಗೆ ಸರ್ವಿಸಸ್ ಆಗ್ಲಿ, ನಿಮಗೆ ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಆಗ್ಲಿ, ನಿಮಗೆ ಲೈಕ್ ರೋಡ್ ಸೈಡ್ ಅಸಿಸ್ಟೆನ್ಸ್, ಎಕ್ಸ್ಟೆಂಡೆಡ್ ವ್ಯಾರಂಟಿ ಎಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನೀವು ಹೇಳ್ತಾ ಇದ್ದ ಗ್ಲೆನ್ಸಾ ಕಾರ್ ಅಂತ ಎಷ್ಟು ವ್ಯಾರಂಟಿ ಹೇಗೆ ಸಿಗುತ್ತೆ ಸರ್? ನಿಮಗೆ ನಾರ್ಮಲ್ ಕಂಪನಿ ವ್ಯಾರಂಟಿ ನಿಮಗೆ 3 years or 1 lakh kilometers ಬರುತ್ತೆ. ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್, ನಿಮಗೆ 5 years ಮಾಡ್ಕೊಂಡು 1 lakh ಮಾಡ್ಕೊಳ್ಬಹುದು ನಿಮ್ದು ರನ್ನಿಂಗ್ ಮೇಲೆ. ಸೊ ಇಲ್ದಿದ್ರೆ ನಿಮಗೆ ಕಿಲೋಮೀಟರ್ ನಿಮಗೆ ಇನ್ ಕೇಸ್ ನೀವೀಗ ಟ್ಯಾಕ್ಸಿ ವೆಹಿಕಲ್ ಏನಾದ್ರು ಓನರ್ ಆಗಿದ್ರೆ ಸೊ ನಿಮಗೆ 1 lakh ಎಲ್ಲ ನೀವು 1 year ಅಲ್ಲೇ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ನಿಮಗೆ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಕಿಲೋಮೀಟರ್ ಜಾಸ್ತಿ ಮಾಡ್ಕೊಳ್ಬಹುದು, 5 years ಕಿಲೋಮೀಟರ್ ಜಾಸ್ತಿ ಮಾಡ್ಕೊಳ್ಬಹುದು. ಇಲ್ಲ ಸೇಮ್ ವೈಲ್ ನಿಮಗೆ ಟೈಮ್ ಕೂಡ ಇಂಟರ್ವಲ್ ನಿಮಗೆ ಮೈಲೇಜ್ ವೈಸ್ ಹೇಗಿರುತ್ತೆ ಸರ್ ಹೇಗೆ? ಮ್ಯಾಮ್ ಎವ್ರಿ ವೆಹಿಕಲ್ ಈಗ ಪೆಟ್ರೋಲ್ ವೇರಿಯಂಟ್ ಈಗ ನಾವು ಪ್ರೆಸೆಂಟ್ ಗ್ಲಾನ್ಸಾದಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದ್ರಲ್ಲಿ ನಿಮಗೆ 1.2 liter 4 cylinder ಇಂಜಿನ್ ಬರುತ್ತೆ ನಿಮಗೆ. ಅದು ನಿಮಗೆ 22 ಮೈಲೇಜ್ ಇದೆ ಮ್ಯಾಮ್, 22 ಮೈಲೇಜ್ ಇದೆ. ಹಾಗೇನೆ ಟೈಸರ್ ಅಲ್ಲಿ ನಿಮಗೆ 2 ಇಂಜಿನ್ ಆಪ್ಷನ್ ಬರುತ್ತೆ, 1.2 liter ಮತ್ತೆ ನಿಮಗೆ 1 liter ಟರ್ಬೋ. ಪ್ರೆಸೆಂಟ್ಲಿ ಈ ವೆಹಿಕಲ್ ಟರ್ಬೋ ನಿಮಗೆ 24 ಬರುತ್ತೆ ಮ್ಯಾಮ್. ಹಾಗೇನೆ ನಿಮಗೆ ಅರೌಂಡ್ ಗ್ಲಾನ್ಸಾ 1.2 ಏನು ಇಂಜಿನ್ ಇರುತ್ತೆ ಅದು ಸೇಮ್ ನಿಮಗೆ 1 ಟರ್ಬೋ ನಿಮಗೆ ಟೈಸರ್ S+ ವೇರಿಯಂಟ್ ಅಲ್ಲಿ ನಿಮಗೆ ಬರುತ್ತೆ. ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಸೇಮ್ ಮೈಲೇಜ್ ಮ್ಯಾಮ್ ಅಲ್ಲೂ ಕೂಡ. ಇವಾಗ ಟೆಸ್ಟ್ ಡ್ರೈವ್ ಅಂತ ಹೇಳಿದ್ರಿ ಸರ್, ಅಂದ್ರೆ ಬಂದವರಿಗೆ ಎಲ್ರಿಗೂ ತೋರಿಸ್ತಾರ ಹೇಗೆ ಏನು ಅಂತ, ಅಂದ್ರೆ ಹೇಗಿರುತ್ತೆ? ಎಸ್ ಮ್ಯಾಮ್ ಡೆಫಿನೆಟ್ಲಿ, ಬಿಕಾಸ್ ನೀವು
ಸಿ ಒಂದು ಪ್ರಾಡಕ್ಟ್ ಬೈ ಮಾಡ್ಬೇಕಾದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿನೇ ನೀವು ಬೈ ಮಾಡ್ತೀರಾ, ಬಿಕಾಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ಅಂಡ್ ನೀವು ಒಂದು ನಾವು ಹೇಳ್ತೇವೆ ಅಂತ ನೀವು ತಗೊಳ್ಳೋದಕ್ಕೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೀವು ನೋಡಿ ನಮಗೆ ಫೀಡ್ಬ್ಯಾಕ್ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಇಟ್ ಈಸ್ ಲೈಕ್ ಈ ಟೊಯೋಟಾದಲ್ಲಿ ಏನಂದ್ರೆ ಇನೋವೇಷನ್ ಮ್ಯಾಮ್. ಎವ್ರಿ ಫೀಡ್ಬ್ಯಾಕ್ ಕಸ್ಟಮರ್ ಇದು ಫೀಡ್ಬ್ಯಾಕ್ ನಮಗೆ ಹಳ್ಳಿಗಾಡಿನ ಪ್ರದೇಶಕ್ಕೆ ಯೂಸ್ ಆಗುತ್ತೆ. ಹೌದು ಡೆಫಿನೆಟ್ಲಿ. ಯಾಕಂದ್ರೆ ತಾಲೂಕು ಫುಲ್ ರೋಡ್ ಗಳೆಲ್ಲ ಒಂದು ಹಾಳಾಗಿರುವಂತದ್ದು. ಹೌದು ಹೌದು ರೈತರು ಇರ್ತಾರೆ, ಅವರಿಗೆ ಹಣ ಇರುತ್ತೆ, ಬಟ್ ರೋಡ್ ಗಳು ಚೆನ್ನಾಗಿರೋದಿಲ್ಲ. ಅದೇ ಅವರಿಗೆ ಈ ಟೊಯೋಟಾ ಬ್ರ್ಯಾಂಡ್ ಒಳ್ಳೇದಾಗತ್ತೆ ಅಂತ ನಾನು ಕೇಳ್ಪಟ್ಟೆ. ಯಾಕಂದ್ರೆ ಅಡಿ ಮುಟ್ಟೋದಿಲ್ಲ ಗಾಡಿದು. ನಿಮಗೆ ಅಂದ್ರೆ ಡಿಫ್ರೆಂಟ್ ಅದೇ ಕ್ಯಾಟಗರೀಸ್ ಇರುತ್ತೆ ನಿಮಗೆ. ಈಗ ಗ್ಲಾನ್ಸ್ ಅದು ಸ್ವಲ್ಪ ನಿಮಗೆ ಇದ್ದದ್ರಲ್ಲಿ ನಿಮಗೆ ಗ್ಲಾನ್ಸ್ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಈ ವೆಹಿಕಲ್ ಅಲ್ಲಿ ನಿಮಗೆ ಹೈಯೆಸ್ಟ್, ಯಾಕಂದ್ರೆ ಈ ವೆಹಿಕಲ್ ಸ್ವಲ್ಪ ಮೂವಿಂಗ್ ಜಾಸ್ತಿ ನಿಮಗೆ. ಅಂದ್ರೆ ನಿಮಗೆ ಗುಡ್ಡ ಕಾಡು ಸ್ವಲ್ಪ ಆಫ್ ರೋಡ್ ಎಲ್ಲ ಇದ್ರೆ ಟೈಸರ್ ಇಸ್ ಒನ್ ಆಫ್ ದ ಬೆಸ್ಟ್ ವೇರಿಯಂಟ್. ಬಟ್ ನಿಮಗೆ ಯಾವ್ದಿಲ್ಲ, ನಿಮಗೆ ಜಸ್ಟ್ ಹೈವೇ ಲೈಕ್ ರೋಡ್ ಚೆನ್ನಾಗಿದೆ ನಿಮಗೆ, ಗ್ಲಾನ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್ ನಿಮಗೆ. ಆ ಸೆಗ್ಮೆಂಟ್ ಅಲ್ಲಿ ಆ ಕಾಸ್ಟ್ ರೇಂಜ್ ಅಲ್ಲಿ ನಿಮಗೆ ಬೇರೆ ವೆಹಿಕಲ್ ಇಲ್ಲ. ಸೊ ನಿಮಗೆ ಹಾಗೇನೆ ಹೈ ರೈಡರ್ ಇದೆ ನಮ್ದು. ಸೊ ದಟ್ ಇಸ್ ಕೈಂಡ್ ಆಫ್ ಒಂದ್ ಸ್ವಲ್ಪ ಪ್ರೀಮಿಯಂ ಬರುತ್ತೆ ನಿಮಗೆ. ಅದು 14 lakhs ಇಂದ ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ವೇರಿಯಂಟ್. ಬಟ್ ದಟ್ ಈಸ್ ಅದು ಹೈಬ್ರಿಡ್ ಕೂಡ ಇದೆ ನಿಮಗೆ. ಸೊ ಅದರಲ್ಲಿ 2 ವೇರಿಯಂಟ್ ಇದೆ. ಒಂದ್ರಲ್ಲಿ ನಿಮಗೆ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಬರುತ್ತೆ, ನಿಮ್ದು ಏನಾದ್ರು ಸ್ಟಾರ್ಟ್ ಆಗಿ ಅಪ್ ಟು ಎಲ್ಲಿ ತನಕ ಹೋಗುತ್ತೆ. ಈಗ ಪೆಟ್ರೋಲ್ ಅಲ್ಲಿ ನಿಮಗೆ ಟಾಪ್ ಎಂಡ್ ಅಂತ ಹೇಳಿ ಅದರಲ್ಲಿ 2 ಆಪ್ಷನ್ ಇದೆ. ಮ್ಯಾನ್ಯುವಲ್ ಬರುತ್ತೆ, ಆಟೋಮ್ಯಾಟಿಕ್ ಬರುತ್ತೆ. ನಿಮಗೆ ಪೆಟ್ರೋಲ್ ಆಟೋಮ್ಯಾಟಿಕ್ ನಿಮಗೆ ಟಾಪ್ ಎಂಡ್ ಅಂತ ಹೇಳಿದ್ರೆ ನಿಮಗೆ ಅರೌಂಡ್ 20 ವರೆಗೆ ಸಿಗುತ್ತೆ, 20 ವರೆಗೆ ಆಗುತ್ತೆ. ಸೇಮ್ ಆಟೋಮ್ಯಾಟಿಕ್ ಅಂತ ಹೋಗೋದಾದ್ರೆ 2150 ಒಳಗಡೆ ಆಗುತ್ತೆ ನಿಮಗೆ. ಸೊ ಮೀನ್ ವೈಲ್ ನಿಮಗೆ ಹೈಬ್ರಿಡ್ ಅಂತ ಬರುತ್ತೆ. ಹೈಬ್ರಿಡ್ ಅಂದ್ರೆ ನಿಮಗೆ ಪೆಟ್ರೋಲ್ ಅಂಡ್ ನಿಮಗೆ ಬ್ಯಾಟ್ರಿ ಇವಿ ತರ ಇರುತ್ತೆ. ಮೈಲೇಜ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಿಮಗೆ. ಅದು ಸ್ಟಾರ್ಟಿಂಗ್ ನಿಮಗೆ 21.5 ಇಂದ ನಿಮಗೆ ಆನ್ ರೋಡ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಸೊ ಅದರಲ್ಲಿ 3 ವೇರಿಯಂಟ್ ಬರುತ್ತೆ, 21.5, 23.5 ಬರುತ್ತೆ, ಮತ್ತೊಂದು 26 ನಿಮಗೆ 25.5 ಎಕ್ಸಾಕ್ಟ್ಲಿ ನಿಮಗೆ. ಸೊ ನಿಮಗೆ ಟಾಪ್ ಎಂಡ್ ಬರುತ್ತೆ ನಿಮಗೆ. ಹೌದು ಸರ್, ಇವಾಗ ಕಲರ್ಸ್ ಅಂತ ಇದೆಯಾ? ಅಂದ್ರೆ ಈಗ ಜನರು ಇಷ್ಟಪಡ್ತಾರೆ ಕಲರ್ಸ್ ಇದೇ ಬೇಕು ಅನ್ನುವಂಥದ್ದು ಅಂತ. ನಿಮ್ಮ ಬ್ರ್ಯಾಂಡ್ ಅಲ್ಲಿ ಹೇಗೆ, ಯಾವ ತರ ಕಲರ್ಸ್ ಏನಾದ್ರು ಹಾಗೆ ಏನಾದ್ರು ಇದೆಯಾ ಮ್ಯಾಮ್? ಕಲರ್ಸ್ ಹೌದು, ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ನಿಮಗೆ. ಲೈಕ್ ಪ್ರೆಸೆಂಟ್ ಈಗ ಈ ಕಲರ್ ವೈಟ್, ಕೆಫೆ ವೈಟ್ ಅಂತ ಹೇಳ್ತೀವಿ. ಎಂಟೈಸಿಂಗ್ ಸಿಲ್ವರ್ ಅಂತ ಬರುತ್ತೆ ನಿಮಗೆ, ಆಟಿಟ್ಯೂಡ್ ಬ್ಲಾಕ್ ಬರುತ್ತೆ ನಿಮಗೆ. ನಿಮಗೆ ರೆಡ್ ಕಲರ್ ಅಲ್ಲಿ ಕೂಡ ಇದೆ ಆಪ್ಷನ್ಸ್ ನಿಮಗೆ. ಸೊ ನಿಮಗೆ ಅಂದ್ರೆ ಅರೌಂಡ್ 5 to 6 ಕಲರ್ಸ್ ಇದೆ ಮ್ಯಾಮ್. ಈಚ್ ವೇರಿಯಂಟ್ ಅಲ್ಲಿ ಒಂದೊಂದು ನಿಮಗೆ ಕಲರ್ಸ್ ಬರುತ್ತೆ. ಸೊ ಲೈಕ್ ನಿಮ್ದು ಹೇಗೆ ಇಷ್ಟ ಇರುತ್ತೆ, ಲೈಕ್ ನಮಗೆ ಟ್ಯಾಬ್ ಅಲ್ಲಿ ನಾವು ನಿಮಗೆ ತೋರಿಸ್ತೀವಿ ಫಸ್ಟ್ ಗೆ ಹೀಗೆ ಬರುತ್ತೆ ನಿಮಗೆ. ಹೇಗೆ ನಿಮಗೆ ಅದರಲ್ಲೂ ನಿಮಗೆ ಹೌದು, ನಿಮಗೆ ಟ್ಯಾಬ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಾವು ನಿಮಗೆ ಹೇಗೆ ಬರುತ್ತೆ ಅಂತ ಫಸ್ಟ್ ಲೈಕ್ ಈಗ ಕೆಲವು ವೇರಿಯಂಟ್, ಈಗ ನಮ್ದು ಟೆಸ್ಟ್ ಡ್ರೈವ್ ವೆಹಿಕಲ್ ಎಲ್ಲ ಟಾಪ್ ಎಂಡ್ ಇರುತ್ತೆ. ಸೊ ನೀವು ಟಾಪ್ ಎಂಡ್ ಇಂದ ಒಂದು ಚಿಕ್ಕ ವೇರಿಯಂಟ್ ಇದ್ರೆ ಲೈಕ್ ಸರ್ವಿಸ್ ವೆಹಿಕಲ್ ಬಂದ್ರೆ ನಿಮಗೆ ತೋರಿಸಬಹುದು. ಬಟ್ ಇನ್ ಕೇಸ್ ಅಂತ ಸಮಯದಲ್ಲಿ ವೆಹಿಕಲ್ ಇರದಿದ್ರೆ ನಾವು ನಿಮಗೆ ಟ್ಯಾಬ್ ಅಲ್ಲಿ ಎಕ್ಸಾಕ್ಟ್ ನಿಮಗೆ ವೇರಿಯಂಟ್ ಹೇಗೆ ಬರುತ್ತೆ, ನೀವು ಕಲರ್ ಚೂಸ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನೀವು ಇವಾಗ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕಿದ್ರೆ ಸರ್ ಲೊಕೇಶನ್ ಸ್ಕ್ಯಾನ್ ಮಾಡಿ ಅಂತ, ಅದು ಹೇಗೆ ಏನು ಅಂತ ಅಂದ್ರೆ ಅದರ ಬಗ್ಗೆ ಐಡಿಯಾ ಜನರಿಗೆ ಇದ್ದಲ್ಲಿಗೆ ತೋರಿಸ್ತೀರಾ ಅಥವಾ ಹೇಗೆ ಅವ್ರು ಬರ್ಬೇಕು? ಹೌದು, ನಮಗೆ ಅಂದ್ರೆ ಲೈಕ್ ಬೇಸಿಕಲಿ ಏನಂದ್ರೆ ನೀವು ನಿಮಗೆ ಸ್ಕ್ಯಾನ್ ಮಾಡಿಸಿದ್ರೆ ನಮಗೆ ಅದರದೊಂದು ಲಿಂಕ್ ಬರುತ್ತೆ, ಅವ್ರದ್ದು ಎಲ್ಲಿ ಏನ್ ಪ್ಲೇಸ್ ಇರುತ್ತೆ ಸ್ಕ್ಯಾನ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ನೋಡಿ ಅವರು ಹೌದು ಹೌದು ನೋಟಿಫಿಕೇಶನ್ ಬರುತ್ತೆ. ನಾವು ಅವ್ರ ಅದ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತಾರೆ. ಸೊ ವಿಲ್ ಕಾಂಟ್ಯಾಕ್ಟ್ ದೆಮ್. ಹೌದು, ನಿಮಗೆ ಅಂಡ್ ನಿಮಗೆ ಅದರಲ್ಲಿ ಲಿಂಕ್ ಎಲ್ಲ ಬಂದಿರುತ್ತೆ. ಲೈಕ್ ಕಸ್ಟಮರ್ ಅವರೇ ಬೇಕಾದ್ರೆ ಓಪನ್ ಮಾಡ್ಕೊಳ್ಬಹುದು. ಬಟ್ ನಮ್ ಸೈಡ್ ಇಂದ ನಾವು ಎಕ್ಸಿಕ್ಯೂಟಿವ್ಸ್ ಎಲ್ಲ ಮಾತಾಡಿ ಅವರಿಗೆ ಲೈಕ್ ಫಿಸಿಕಲಿ ಹೋಗ್ಬಿಟ್ಟು ನಾವು ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ತೀವಿ. ಆಮೇಲೆ ಗಿಫ್ಟ್ ಇದೆ ಅಂತ ಹೇಳಿದ್ರಿ ಸರ್, ಏನು ಅಂತ ಹೇಳಿ? ಲೈಕ್ ಬುಕಿಂಗ್ ಟೈಮ್, ಎಸ್ ಮ್ಯಾಮ್, ಇಟ್ಸ್ ಆಲ್ ಕ್ಯಾಶ್. ನಮಗೆ ಬುಕಿಂಗ್ ಗಿಫ್ಟ್ಸ್ ಇರುತ್ತೇನೆ ಆಬ್ವಿಯಸ್ಲಿ ನಾವು ಕೊಡ್ತೀವಿ. ಸೊ ಅದ್ರ ಜೊತೆಗೆ ನಮಗೆ ಕ್ಯಾಶ್ ಡಿಸ್ಕೌಂಟ್ಸ್ ಇರುತ್ತೆ. ನಾನು ನೋಡ್ತಾ ಹೋದೆ ಸರ್, ಎಷ್ಟು ನಿಮ್ ಲ್ಯಾಕ್ಸ್ ನೋಡ್ತಾ ಇದ್ರೆ ಅಪ್ ಟು ಈ ಕಡೆ ಒಂದು ಡಿಸ್ಕೌಂಟ್ ಅಂತ ಬಂದಿದ್ದೀರಾ. ಅದು ಯಾವ ರೀತಿ ಏನು ಅಂತ ಹೇಗೆ? ಮ್ಯಾಮ್ ಅದು ಈಗ ನಿಮಗೆ ನಮ್ದು ಮಂತ್ಲಿ ಚೇಂಜ್ ಆಗ್ತಿರುತ್ತೆ. ಸೊ ನಿಮಗೆ ಲೈಕ್ ಸಮ್ ಟೈಮ್ಸ್ ಈಗ ವೆಹಿಕಲ್ ನಮಗೆ ಇಟ್ಸ್ ಒನ್ ಆಫ್ ದ ಇಂಡಸ್ಟ್ರಿ ಕ್ಯಾಟಗರಿಯಲ್ಲಿ ನಿಮಗೆ ಬೆಸ್ಟ್ ಡಿಸ್ಕೌಂಟ್ ಇರುತ್ತೆ. ಸೊ ಈಚ್ ವೆಹಿಕಲ್ ಗೆ ನಿಮಗೆ ಡಿಫರೆನ್ಸ್ ಅಪ್ ಟು ನಿಮಗೆ 25,000 ವರೆಗೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ಸ್ ಇರುತ್ತೆ. ಹೌದು, ಸೊ ನಿಮಗೆ ತುಂಬಾ ಅಂದ್ರೆ ನಿಮಗೆ ಡಿಫರೆಂಟ್ ಡಿಸ್ಕೌಂಟ್ಸ್ ಆ ಟೈಮ್ ಅಲ್ಲಿ ಟೊಯೋಟಾ ನಮಗೆ ಮಂತ್ಲಿ ಆಫರ್ ಹಾಕ್ತಾ ಇರ್ತೀರಾ ಅಲ್ವಾ ಸರ್? ಆಲ್ಮೋಸ್ಟ್ ಹಾಕ್ತಾ ಇರ್ತೀರಾ ಜನರಿಗೆ ಗೊತ್ತಾಗ್ಬೇಕು ಅಂತ. ಹೌದು, ಅಂದ್ರೆ ಎಲ್ರಿಗೂ ಕಳ್ಸಲ್ಲ ನಾವು. ಲೈಕ್ ಯಾರು ಎಂಕ್ವೈರಿ ಮಾಡಿರ್ತಾರೆ, ಯಾರು ಮೆಸೇಜ್ ಎಲ್ಲ ನಮಗೆ ಈಗ ವೆಬ್ಸೈಟ್ ಇಂದ ಹೋಗ್ಬಿಟ್ಟು ನಂಬರ್ ಕೊಟ್ಟಿರ್ತಾರೆ. ಸೊ ಅಂತ ಟೈಮ್ ಅಲ್ಲಿ ನಾವು ಅವರಿಗೆ ಲೈಕ್ ನೋಟಿಫಿಕೇಶನ್ ಕಳಿಸ್ತೀವಿ ಅಂಡ್ ನಮ್ ಕಡೆಯಿಂದ ನಾವು ಮಾತಾಡ್ತೀವಿ. ಲೈಕ್ ಫಿಸಿಕಲಿ ನಮ್ದು 2 ಟೀಮ್ ಕೂಡ ಇದೆ, ಲೈಕ್ ಇವೆಂಟ್ ಇದು ಟೀಮ್. ಸೊ ಅಪ್ರೋಚ್ ಮಾಡ್ತಾರೆ ಅವರನ್ನ.
ಸರ್ ಇವಾಗ ಸುಳ್ಳೆ ಬ್ರಾಂಚ್ ಓಪನ್ ಆಗಿ 1 ಮಂತ್ ಆಯ್ತು ಅಂತ ಹೇಳಿದ್ರಲ್ಲ ಸರ್, ಇವಾಗ ಸರ್ವಿಸ್ ಎಲ್ಲ ಹೇಗೆ ಇಲ್ಲೇ ಮಾಡ್ತೀರಾ ಅಲ್ವಾ ಹೇಗೆ ಅಂತ? ಪ್ರೆಸೆಂಟ್ಲಿ ಈಗ ಸುಳ್ಯದಲ್ಲಿ ಸರ್ವಿಸ್ ಅಂತ ಏನು ನಾವು ಪ್ಲಾನ್ ಮಾಡಲಿಲ್ಲ, ಬಟ್ ನಮಗೆ ಹಳೆ ಕಸ್ಟಮರ್ಸ್ ಎಲ್ಲ ಪುತ್ತೂರಿಗೆ ಹೌದು ಬರ್ತಾರೆ. ಸೊ ನಿಮಗೆ ಒಂದು ಫಿಸಿಕಲ್ ಆಗಿ ಅವರೇ ತಗೊಂಡ್ ಬರ್ಬೋದು. ಸೊ ಈ ಸೆಕೆಂಡ್ ಆಪ್ಷನ್ ಏನಂದ್ರೆ ನೀವು ಶೆಡ್ಯೂಲ್ ಮಾಡಿಸಿದ್ರೆ, ಲೈಕ್ ನಿಮಗೆ ನಾಳೆ ಸರ್ವಿಸ್ ಇಡ್ಬೇಕಂತ ಹೇಳ್ಬಿಟ್ಟು ನೀವು ಇವತ್ತು ಹೇಳಿದ್ರೆ ನಮ್ದೇ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟೀಸ್ ಕೂಡ ಇದೆ. ಹೌದು, ನಿಮಗೆ ಏನು ಬರ್ಬೇಕಂತ ಏನಿರೋದಿಲ್ಲ, ಮನೆಗೆ ಹೋಗಿ ತಗೊಂಡ್ ಬರ್ತೀವಿ ನಾವು. ಸೊ ಅದು ಪ್ರೆಸೆಂಟ್ಲಿ ಈಗಲೂ ಕೂಡ ಇದೆ, ಬಟ್ ಈಗ ಪ್ರೆಸೆಂಟ್ಲಿ ಸುಳ್ಯದಲ್ಲಿ ನಾವು ಸ್ಟಾರ್ಟ್ ಮಾಡಿಲ್ಲ. ಪುತ್ತೂರಲ್ಲಿ ನಿಮಗೆ ಕಂಪ್ಲೀಟ್ ಫ್ಲೆಜ್ಡ್ ಆಗಿದೆ, ಮಂಗಳೂರಲ್ಲಿ ಇದೆ, ಕುಂದಾಪುರದಲ್ಲಿ ಇದೆ, ಉಡುಪಿಯಲ್ಲಿ ಇದೆ. ಲೈಕ್ ವಿ ಹ್ಯಾವ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ನಮ್ದಿಗೆ ಇದೆ. ಸಿರ್ಸಿಯಲ್ಲಿ ಕೂಡ ನಾವು ಅಲ್ಲೂ ಕೂಡ ನಿಮಗೆ ಸರ್ವಿಸಸ್ ಇದೆ. ಸೊ ಪ್ರೆಸೆಂಟ್ಲಿ ವಿ ಆರ್ ಫೋಕಸ್ಡ್ ಆನ್ ಸರ್ವಿಸ್ ಓಪನ್ ಮಾಡ್ಬೇಕಂತ ಇದೆ, ಬಟ್ ಪ್ರೆಸೆಂಟ್ಲಿ ಸೇಲ್ಸ್ ಮಾತ್ರ 1 ಮಂತ್ ಆಯ್ತು ಅಷ್ಟು ಜನರಿಗೆ ಗೊತ್ತಾಗ್ಬೇಕು ಅಲ್ವಾ ಸರ್, ಗೊತ್ತಾಗ್ಬೇಕು. ಜನರು ಬರ್ತಾ ಇದ್ದಾರೆ, ಹುಡ್ಕೊಂಡು ಬರ್ತಾ ಇದ್ದಾರೆ. ಗುಡ್ ರೆಸ್ಪಾನ್ಸ್ ಇದೆ ಮ್ಯಾಮ್. ಲೈಕ್ ನಾವು ಇಲ್ಲಿ ಅದೇ ಎವ್ರಿ ವೀಕೆಂಡ್ ಮತ್ತೆ ಒಂದು ಏನಾದ್ರು ಹೊಸತ್ತು ನಾವು ಒಂದು ಇವೆಂಟ್ಸ್ ಎಲ್ಲ ಮಾಡ್ತಿರ್ತೀವಿ. ಲೈಕ್ ಟೀಮ್ ಇದೆ, ಸೊ ಅಪ್ರೋಚ್ ಮಾಡ್ತಿದ್ದಾರೆ, ಲೈಕ್ ಒಂದು ಪ್ರೆಸೆನ್ಸ್ ತೋರಿಸ್ತಿದ್ದೀವಿ. ಹೇಳುವಂತಹದ್ದು ಒಂದು ಮಧ್ಯಮ ಜನರು ಜಾಸ್ತಿ ಹೈ ಅಲ್ವಾ, ಆಚೆ ಕಡೆ ಲೋ ಕೂಡ ಅಲ್ಲ, ಅವರಿಗೊಂದು ಬೆಸ್ಟ್ ಗಾಡೀಸ್ ಅಲ್ವಾ ಹೇಗೆ ಅಂತ ತಗೊಳ್ಬಹುದು. EMI ವ್ಯವಸ್ಥೆ ಇದೆ ಹೇಗೆ ನಿಮ್ಗೆ? ಎಲ್ಲ ನಮ್ದೇ ಇದೆ ಮ್ಯಾಮ್. ಸೊ ನಿಮಗೆ ಫ್ರಮ್ ನಿಮಗೆ ಇನ್ಶೂರೆನ್ಸ್ ಆಗಲಿ, ಎಕ್ಸ್ಟೆಂಡೆಡ್ ವ್ಯಾರಂಟಿ ಆಗಲಿ, ಲೋನ್ಸ್ ಆಗಲಿ, ಯಾವ ರೀತಿ ಅಂದ್ರೆ ಎಷ್ಟು ಸ್ಟಾರ್ಟ್ ಆಗುತ್ತೆ ಹೇಗೆ ಅಂತ? ಮ್ಯಾಮ್ ಇಟ್ ಡಿಪೆಂಡ್ಸ್ ಆನ್ ಅವ್ರದ್ದು ಪ್ರಾಸ್ಪೆಕ್ಟ್ ಮೇಲೆ. ಈಗ ಕೆಲವರು ಲೈಕ್ ಸ್ಯಾಲರಿಡ್ ಇರ್ತಾರೆ, ಸ್ಯಾಲರಿಡ್ ಅವರಿಗೆಲ್ಲ ನಿಮಗೆ ಲೈಕ್ 5 years ಇಂದ 7 years 8 years ಕೂಡ ಈಗ ಟೆನ್ಯೂರ್ ಬರ್ತಿದೆ. ಸೊ ನಮ್ದೇ ಟೊಯಾಟೋ ಫಿನಾನ್ಸ್ ಸಿಸ್ಟಮ್ ಅಂತ ಇದೆ. ಅದ್ರ ಜೊತೆಗೆ ನಮ್ದು ಅವ್ರದ್ದು ಕಸ್ಟಮರ್ ಇದೆ ಏನಾದ್ರು ಬ್ಯಾಂಕ್ ಅವರಿಗೆ ಬ್ಯಾಂಕ್ ಅಲ್ಲೇ ಇದ್ರೆ, ಸೊ ನಮ್ದೇ ಬ್ಯಾಂಕ್ ಜೊತೆ ನಾವು ಟೈ ಅಪ್ ಇದೆ. ಸೊ ಅದು ಕೂಡ ನಮಗೆ ವ್ಯವಸ್ಥೆ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಕೆಲವು ಏಜ್ಡ್ ಪರ್ಸನ್ಸ್ ಇರ್ತಾರೆ, ಅವರಿಗೆಲ್ಲ ಕೆಲವು ಟೈಮಲ್ಲಿ ಲೋನ್ ಆಗಲ್ಲ. ಸೊ ಅಂತ ಟೈಮಲ್ಲಿ ನಾವು ಯಾರಾದ್ರೂ ಅವ್ರದ್ದು ಲೈಕ್ ಯಾರಾದ್ರೂ ನೇಬರ್ಸ್ ಇದಿಲ್ಲ ಅವರ ಸನ್ಸ್ ಇದೊಂದು ಅಟ್ಯಾಚ್ಮೆಂಟ್ ಮಾಡ್ಬಿಟ್ಟು ವಿ ಹ್ಯಾವ್ ದಟ್ ಫೆಸಿಲಿಟಿ. ಅಂದ್ರೆ ಡಿಸ್ಕೌಂಟ್ ಅಂದ್ರೆ ಗವರ್ನಮೆಂಟ್ ಎಂಪ್ಲಾಯೀಸ್ ಗೆ ಏನಾದರೂ ಡಿಸ್ಕೌಂಟ್ ಇದೆ ಡೆಫಿನೆಟ್ಲಿ ಇದೆ. ಸೊ ಅದೇ ನಾನು ಹೇಳಿದೆ, ಲೈಕ್ ಈ ಎಲ್ಲ ಕ್ಯಾಟಗರೀಸ್ ಒಂದೇ ಡಿಸ್ಕೌಂಟ್ ಅಂತ ಇರಲ್ಲ. ಸೊ ಈಚ್ ನಿಮಗೆ ಲೈಕ್ ಕೆಲವರು ಅಗ್ರಿಕಲ್ಚರ್ ಬೇಸ್ ಇಂದ ಬಂದಿರ್ತಾರೆ, ಲೈಕ್ ಬೇಸಿಕಲಿ ಇಲ್ಲಿ ಜಾಸ್ತಿ ಅಗ್ರಿಕಲ್ಚರ್ ಇರುತ್ತೆ ಈ ಬೆಲ್ಟ್. ನೋಡೋದಕ್ಕೆ ಸಿಂಪಲ್ ಆಗಿದ್ರು ಕೂಡ ಹೌದು, ಈ ಬೆಲ್ಟ್ ನಿಮಗೆ ನೀವು ಮನೆಗೆ ಹೋದ ನಂತರನೇ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಹೌದು ಅಂತ. ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಲೈಕ್ ಕ್ಯಾಶ್ ಅಲ್ಲೇ ಹೋಗ್ತಾರೆ. ಸೊ ಪ್ರಾಸ್ಪೆಕ್ಟ್ ನಿಮಗೆ ಅಂದ್ರೆ ನಮಗೆ ಎಕ್ಸಾಕ್ಟ್ ಟೈಮ್ ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ. ಸೊ ನಿಮಗೆ ಎಲ್ಲ ಬಂದ ಕೂಡಲೇ ಗಾಡಿಗಳು ಹೌದು ಇದೆ, ಕೆಲವರಿಗೆ ಇಮಿಡಿಯೇಟ್ ಬೇಕಾಗ್ತಿರುತ್ತೆ, ಬಟ್ ಕೆಲವು ಟೈಮ್ ಅಲ್ಲಿ ನಮಗೆ ಸ್ಟಾಕ್ ಇರಲ್ಲ. ಆ ಟೈಮ್ ಅಲ್ಲಿ ನಾವು ಹೇಳ್ತೀವಿ. ಸೊ ಹೌದು, ನಿಮಗೆ ವೆಹಿಕಲ್ ಇದ್ರೆ ನಾವು ಇಮಿಡಿಯೇಟ್ ನಮಗೆ ಏನಂದ್ರೆ ನಿಮ್ದು ಪೇಮೆಂಟ್ ಆದ್ರೆ ಲೈಕ್ 3 days ಸಾಕಾಗುತ್ತೆ. ಯಾಕಂದ್ರೆ ಈಗ ನಿಮ್ಮ 3 days ಅಲ್ಲಿ ಯಾಕೆ 3 days ಅಂದ್ರೆ ನಿಮಗೆ ಇಮಿಡಿಯೇಟ್ ಕೊಡಬಹುದು. ಲೋನ್ ಡೇಸ್ ನಿಮಗೆ ಲೋನ್ ಡಿಸ್ಪೋಸ್ ಆದ್ರೆ ಮೇನ್ಲಿ ಲೋನ್ ಡಿಸ್ಪೋಸ್ ಆಗಿ ನನಗೆ 3 days ನಮಗೆ ಬಂದು ನಮಗೆ 3 days ಆದ್ರೆ ನಮಗೆ ಕ್ಯಾಶ್ ಕೂಡ 3 days ಹೌದು. ಸರಿ ಸರ್, ಈಗ ನಾವು ಮಾತಾಡ್ತಾ ಹೋದ್ವಿ, ಬಟ್ ನಮಗೆ ಈ ಗಾಡಿಗಳನ್ನ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಏನೆಲ್ಲ ಸ್ಪೆಷಲ್ ಇದೆ? ನೀವು ಕಾಣ್ತಾ ಇದೆ ಬ್ಲೂಟೂತ್ ಇದೆ, ಎಲ್ಲ ಕಾಣಿಸ್ತಾ ಇದೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್ ಗಾಡಿ ಬಗ್ಗೆ. ಮ್ಯಾಮ್ ಪ್ರೆಸೆಂಟ್ಲಿ ಈಗ ಇದು ಟೈಸರ್ ವೇರಿಯಂಟ್ ನಿಮಗೆ. ಸೊ ಇದರಲ್ಲಿ ನಿಮಗೆ ಮೈನ್ಲಿ ಏನಂದ್ರೆ ಇಟ್ಸ್ ವೆರಿ ಕಂಫರ್ಟೇಬಲ್. ನಿಮಗೆ ಹೈಟ್ ಆಗ್ಲಿ, ನಿಮಗೆ ಸೀಟಿಂಗ್ ಕೆಪಾಸಿಟಿ ಆಗ್ಲಿ, ಲೈಕ್ ಬ್ಯಾಕ್ ಸೀಟ್ ಆಗ್ಲಿ, ನಿಮಗೆ ತುಂಬಾ ಸ್ಪೇಷಿಯಸ್ ಈ ಸೆಗ್ಮೆಂಟ್ ಅಲ್ಲಿ. ಹೌದು, 4 ಅಲ್ಲ 5 ಬೇಕಾದ್ರೆ ನಿಮಗೆ ಆರಾಮದಲ್ಲಿ ಕೂತ್ಕೊಳ್ಬಹುದು. ನಿಮಗೆ ಈವನ್ ರೇರಿಗೆ AC ವೆಂಟ್ಸ್ ಬರುತ್ತೆ. ಸೊ ನಿಮಗೆ ಲಾಂಗ್ ಜರ್ನಿ ಎಲ್ಲ ಫಟೀಗ್ ಅಂತ ಆಗಲ್ಲ. ಯಾಕಂದ್ರೆ ಯೂಶಲಿ ನಮ್ಮ ಏರಿಯಾದಲ್ಲೆಲ್ಲ ಸ್ವಲ್ಪ ಸೆಕೆ ಎಲ್ಲ ಜಾಸ್ತಿ ಇರುತ್ತೆ ನಿಮಗೆ. ಸೊ ನಿಮಗೆ ಇಲ್ಲಿ ಸ್ವಲ್ಪ ತಂಡ ನಿಮಗೆ ಕೂಲ್ ಇಡ್ಲಿಕ್ಕೆ ಲೈಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ನಿಮಗೆ ಹಾಗೇನೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ನಿಮಗೆ ಇದರಲ್ಲಿ ಸ್ಮಾರ್ಟ್ ಫ್ಲೋ ನಿಮಗೆ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ವೈರ್ಲೆಸ್ ಕಾರ್ ಪ್ಲೇ ಮತ್ತೆ ನಿಮಗೆ ಆಂಡ್ರಾಯ್ಡ್ ಆಟೋ ಕೂಡ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ನಿಮಗೆ. ಸೊ ಹಾಗೇನೆ ಬೆಸ್ಟ್ ಆಫ್ ಸೆಗ್ಮೆಂಟ್ ನಿಮಗೆ ಹೆಡ್ ಅಪ್ ಡಿಸ್ಪ್ಲೇ. ಸೊ ನಿಮಗೆ ಮೋಸ್ಟ್ಲಿ ಅಲ್ಲಿಂದ ಕಾಣಿಸ್ಲಿಕ್ಕಿಲ್ಲ. ಸೊ ಐ ಥಿಂಕ್ ನಿಮಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಗಾಡಿದು ಸ್ಪೀಡ್, ನಿಮಗೆ ಗೇರ್ ಇಂಡಿಕೇಟರ್, ಸೊ ಇಟ್ಸ್ ಬೇಸಿಕಲಿ ನಿಮಗೆ ಏನು ಮಲ್ಟಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಬರುತ್ತೆ ಅದೇ ನಿಮಗೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಿಮಗೆ. ಸೊ ಅದು ಬಿಟ್ಟು ನಿಮಗೆ ನಿಮಗೆ ನೈಟ್ಗೆ ನಿಮಗೆ ಜರ್ನಿ ಮಾಡಬೇಕಾದ್ರೆ ನಿಮಗೆ ಹಿಂದೆಯಿಂದ ಏನಾದ್ರು ಲೈಕ್ ಹೈ ಬೀಮ್, ಈಗ ಎಲ್ಲರೂ ಹೈ ಬೀಮ್ ಮಾಡಿದ್ರೆ ನಿಮಗೆ ಲೋ ಬೀಮ್ ಮಾಡೋದೇ ಇಲ್ಲ ವಿಸಿಬಿಲಿಟಿಗೆ. ಸೊ ಇದೇನಂದ್ರೆ ನಿಮಗೆ ನೈಟ್ ರೇರ್ ನಿಮಗೆ ಏನಾದ್ರೂ ಲೈಟ್ ಬಿದ್ರೆ ನಿಮಗೆ ಆಟೋ ಡಿಮ್ ಆಗುತ್ತೆ ನಿಮಗೆ. ಸೊ ನಿಮಗೆ ಅದೊಂದು ವೆರಿ ಸೇಫ್ಟಿ ಪರ್ಪಸ್ ಗೆ ನಿಮಗೆ ಹಾಗೆ ಹೇಳ್ಬೇಕಂದ್ರೆ ಒನ್ ಇಸ್ ದಿಸ್, ನಿಮಗೆ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮಗೆ. ABS ಆಗ್ಲಿ, EBD ಆಗ್ಲಿ, ಕಾರ್ನರ್ ಬೂಸ್ಟಿಂಗ್. ಸೊ ನಿಮಗೆ ಸೇಫ್ಟಿ ಅಲ್ಲಿ ತುಂಬಾ ನಿಮಗೆ ಫೀಚರ್ಸ್ ಇದೆ. ಹಾಗೇನೆ ನಿಮಗೆ ಮೇನ್ಲಿ ಹೇಳ್ಬೇಕಂದ್ರೆ ಪವರ್ ವಿಂಡೋಸ್ ಬರುತ್ತೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ ನಿಮಗೆ.
ಸೊ ಹಾಗೇನೆ ಮ್ಯಾಮ್ ಇದರಲ್ಲಿ ನಿಮಗೆ ಡುವಲ್ ಟೋನ್ ನಿಮಗೆ ಇಂಟೀರಿಯರ್ ಬರುತ್ತೆ ನೋಡಿ, ಫ್ಲಾಟ್ ನಿಮಗೆ ಪ್ರೀಮಿಯಂ ಫಿನಿಶಿಂಗ್ ಇರುತ್ತೆ. ಹಾಗೇನೆ ಹೌದು ನಿಮಗೆ ಅಂದ್ರೆ ಈ ವೇರಿಯಂಟ್ ಅಲ್ಲಿ ಹೀಗಿರುತ್ತೆ. ಸೊ ನಿಮಗೆ ಡಿಫ್ರೆಂಟ್ ವೆಹಿಕಲ್ ನಿಮಗೆ, ಸೊ ಇದು ನನಗೆ ಪ್ರೆಸೆಂಟ್ಲಿ ಈ ವೆಹಿಕಲ್ ನಿಮಗೆ ಬೇಕಾದ್ರೆ ನಾನು ಎಲ್ಲ ವೆಹಿಕಲ್ ನನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಲೆದರ್ ವ್ರಾಪ್ ಸ್ಟೇರಿಂಗ್ ವೀಲ್ ಬರುತ್ತೆ ವಿತ್ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಬರುತ್ತೆ ನಿಮಗೆ. ಹಾಗೇನೆ ಡೋರ್ ಸೈಡ್ ನಿಮಗೆ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಬಂದ್ಬಿಟ್ಟು ನಿಮಗೆ ಸೇಮ್ ಡುವಲ್ ನಿಮಗೆ ಎಕ್ಸ್ಟೀರಿಯರ್ಸ್ ಬರುತ್ತೆ ನಿಮಗೆ, ಲೆದರ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ಮ್ಯಾಮ್. ಹಾಗೇನೆ ಇದರಲ್ಲಿ ನಿಮಗೆ 360 ಕ್ಯಾಮೆರಾ ಬರುತ್ತೆ ಮ್ಯಾಮ್. ಸರ್ ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ಪರಿಚಯ ಮಾಡ್ಕೊಡ್ರಿ ನನಗೆ, ಬಟ್ ಇವಾಗ ಬುಕಿಂಗ್ ಅಮೌಂಟ್ ಯಾವ ರೀತಿ ಆಗುತ್ತೆ ಸರ್, ಹೇಗೆ ಮ್ಯಾಮ್? ಬುಕಿಂಗ್ ಅಮೌಂಟ್ ಅಂದ್ರೆ ಈಗ ಗ್ಲಾನ್ಸಾ, ಟೈಸರ್ ಮತ್ತೆ ರುಮಿಯೋನಿಗೆ ಸೊ ನಿಮಗೆ 11,000 ಇರುತ್ತೆ. 11,000 ಹೌದು, ಅದು ನಿಮಗೆ ರಿಫಂಡೇಬಲ್ ಕೂಡ ಇರುತ್ತೆ. ಸೊ ನಿಮಗೆ ಏನು ಅದರಲ್ಲಿ ಡಿಡಕ್ಷನ್ ಅಂತ ಇರಲ್ಲ. ಸೊ 11,000 ಇಸ್ ಅಮೌಂಟ್. ಹೈ ರೈಡರ್ ಆದ್ರೆ ನಿಮಗೆ 25,000 ಆಗುತ್ತೆ. ಹೌದು. ಸೊ ಹಾಗೇನೆ ನೀವು ಇನೋವಾ, ಹೈ ಕ್ರಾಸ್ ಇದಕ್ಕೆ ಹೋಗುದಂತಿದ್ರೆ ನಿಮಗೆ 50,000 ಆಗುತ್ತೆ. ಫಾರ್ಚುನರ್, ಕ್ಯಾಮ್ರಿ ಈ ವೇರಿಯಂಟ್ ಹೋಗೋದಾದ್ರೆ ನಿಮಗೆ 1 lakh ಇರುತ್ತೆ. ಹಾಗೇನೆ ನಮ್ದು ಪ್ರೀಮಿಯಮ್ಸ್ ಕೂಡ ಇರುತ್ತೆ. ಲೈಕ್ ವಿ ಹ್ಯಾವ್ ಲ್ಯಾಂಡ್ ಕ್ರೂಸರ್ ಅಂತ ಬರುತ್ತೆ, ವೆಲ್ಫೇರ್ ಅಂತ ಇದೆ ನಿಮಗೆ. ದಿಸ್ ಇಸ್ ಸೂಪರ್ ಪ್ರೀಮಿಯಂ. ಇದೆಲ್ಲ ನಿಮಗೆ ಆಕ್ಚುಲಿ ನಮಗೆ ಡಿಸ್ಪ್ಲೇಗೆ ಇದೆ, ಬಟ್ ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ಅವೈಲೇಬಲ್ ಇಲ್ಲ ಕರೆಂಟ್ಲಿ. ಸೊ ನಿಮಗೆ ಇದೆಲ್ಲ ನಮಗೆ 10 lakhs ನಿಮಗೆ ಬುಕಿಂಗ್ ಅಮೌಂಟ್ ಇರುತ್ತೆ. ಹೌದು ಹೌದು. ಅಂಡ್ ಇದು ನಿಮಗೆ ಸ್ವಲ್ಪ ವೇಟಿಂಗ್ ಪೀರಿಯಡ್ ಇರುತ್ತೆ ನಿಮಗೆ, ಇಮಿಡಿಯೇಟ್ ಡೆಲಿವರಿ ಅಂತ ನಮಗೆ ಇರಲ್ಲ. ಸೊ ನಿಮಗೆ ಅಟ್ ಲೀಸ್ಟ್ ಒಂದು 6 months ಆದ್ರೂ ನಾವು ಕೇಳ್ತೀವಿ ವೆಹಿಕಲ್ಗೆ. ಈಗ ಈ ವಿಡಿಯೋ ನೋಡ್ತಾರೆ ಸರ್, ಈಗ ನೋಡ್ಬಿಟ್ಟು ಜನ ಹೇಳ್ತಾರೆ 16, 17 ಇವತ್ತು ನಾಳೆ ಹೋದ್ರೆ ಜನರಿಗೆ ಆಫರ್ ಸಿಗುತ್ತೆ ಅಂತ ಜನರು ಜಾಸ್ತಿ ಎಕ್ಸೈಟ್ ಇರ್ತಾರೆ, ಏನ್ ಆಫರ್ ಅಂತ ಇರುತ್ತೆ. ನಿಮ್ ಪ್ರಕಾರ ನೀವು ಒಂದು ಫ್ರೆಂಡ್ಲಿ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಷ್ಟು ಆಫರ್ ಹೇಗೆ ಸೇವ್ ಮಾಡಬಹುದು ಅಂತ ನಿಮ್ಮ ಪ್ರಕಾರ? ಮ್ಯಾಮ್ ಬೆಸ್ಟ್ ಅಂದ್ರೆ ನಿಮಗೆ ಇಟ್ಸ್ ಅ ರೈಟ್ ಟೈಮ್. ನಿಮಗೆ ಈ ಟೈಮ್ ಅಲ್ಲಿ ನಿಮಗೆ ಏನಂದ್ರೆ ನಿಮಗೆ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ವೆಹಿಕಲ್ ಏನು ನಿಮಗೆ ಎಕ್ಸಾಂಪಲ್ ಕೊಡೋದ್ರೆ 10,000 ಇತ್ತು ಅಂತ ಇಟ್ಕೊಳ್ಳೋಣ, ಜಸ್ಟ್ ಎಷ್ಟು ಆಫರ್ ಸಿಗಬಹುದು ಹೇಗೆ ಅಂತ ನಿಮ್ ಪ್ರಕಾರ? ಮ್ಯಾಮ್ ಈಗ ಅದೇ ನಾನು ಹೇಳಿದೆ, ಎವ್ರಿ ವೆಹಿಕಲ್ ಗೆ ನಿಮಗೆ ಒಂದು ಆಫರ್ ಅಂತ ಇರುತ್ತೆ. ಸೊ ನಿಮಗೆ ಯಾವ ವೇರಿಯಂಟ್ ಹೇಗೆ ಅವರು ಯಾವ ಆ ವೇರಿಯಂಟ್ ಅಲ್ಲೂ ನಿಮಗೆ ಯಾವ ಮಾಡೆಲ್ ಚೂಸ್ ಮಾಡ್ತಾರೆ, ಸೊ ಅದರ ಮೇಲೆ ಬೆಸ್ಟ್ ಆಫರ್ಸ್ ಇರುತ್ತೆ ನಿಮಗೆ. ಈ ಟೈಮ್ ಅಲ್ಲಿ ತಗೊಂಡ್ರೆ ಈಗ ನಿಮಗೆ ಈವನ್ ಅದು ಹೊಸ ವೆಹಿಕಲ್ ಪರ್ಚೇಸ್ ಮಾಡೋದಕ್ಕೂ ಇರ್ಲಿ, ಹಾಗೆ ನಿಮ್ದು ಯೂಸ್ಡ್ ವೆಹಿಕಲ್ ನೀವು ಸೇಲ್ ಮಾಡ್ಬಿಟ್ಟು ಹೊಸ ವೆಹಿಕಲ್ ತಗೊಳ್ಳೋದಕ್ಕೂ ನಿಮಗೆ ಹೌದು ಹೌದು. ಬಟ್ ಅದರ್ ಡೇಸ್ ಅಲ್ಲಿ ಬಂದ್ರೆ ಹೇಗೆ? ಹೌದು, ಇಲ್ಲಿ ಇರ್ತಾರೆ ನಮ್ದು ಲೈಕ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ ಇಲ್ಲಿ. ಸೊ ನಾನು ಕೂಡ ಇರ್ತೀನಿ ಕೆಲವೊಮ್ಮೆ. ಸೊ ನಾವು ಇಲ್ಲಿ ಆಫರ್ ಇರುತ್ತೆ. ಮ್ಯಾಮ್ ನೀವು ಆಫರ್ಸ್ ಅಂದ್ರೆ ಕೆಲವು ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದು ನಾವು ಲೈಕ್ ಏನೋ ನಾವು ಹೇಳಿರ್ತೀವಿ. ಸೊ ಕೆಲವು ಟೈಮ್ ಅಲ್ಲಿ ಬಟ್ ಜನರು ಕಾದು ಕೂತ್ಕೊಳ್ಬೇಕು. ಹೌದು, ಸೇವ್ ಆಗಬೇಕಾದ್ರೆ ಬಟ್ ಯೂಶಲಿ ನಿಮಗೆ ಬೆಸ್ಟ್ ಆಫರ್ಸ್ ಅಲ್ಲೇ ನಾವು ನಿಮಗೆ ಮಾಡಿರ್ತೀವಿ. ಸೊ ನೀವು ಯಾವ ವೇರಿಯಂಟ್ ಹೋದ್ರು ಲೈಕ್ ಒನ್ ಆಫ್ ದ ಇಂಡಸ್ಟ್ರಿಯಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ ಕೊಟ್ಬಿಟ್ಟು ನಾವು ನಿಮಗೆ ಲೈಕ್ ವಿ ಗಿವ್ ಯು ಅ ವೆಹಿಕಲ್. ಆಮೇಲೆ ನಿಮ್ದು ಹೇಗೆ ಬುಕ್ ಮಾಡಬಹುದು ಸರ್? ವೆಬ್ಸೈಟ್ ಮುಖಾಂತರ ಮಾಡಬಹುದು ಅಥವಾ ಕಾಲ್ ಹೇಗೆ ಏನು? ಹೌದು, ನಿಮಗೆ ಕಾಲ್ ಮುಖಾಂತರ ಇದ್ರೆ ನಿಮಗೆ ನಾವು ಬಾರ್ಕೋಡ್ ಸ್ಕ್ಯಾನರ್ ಇಲ್ಲ ನಮಗೆ ಸ್ಕ್ಯಾನರ್ ಕಳಿಸ್ತೀವಿ. ಸೊ ನಮ್ದು ಕಾಂಟ್ಯಾಕ್ಟ್ ಆಗಬೇಕಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕಾಲ್ ಮಾಡಿ ಬರ್ಬೋದು. ಇಲ್ಲಿದ್ರೆ ನಿಮಗೆ ಶೋರೂಮಿಗೆ ಫಿಸಿಕಲ್ ಆಗಿ ಬಂದ್ಬಿಟ್ಟು ನಿಮಗೆ ಮಾತಾಡಿ ಇಲ್ಲಿ ಬುಕಿಂಗ್ ಕೂಡ ಮಾಡ್ತೀವಿ ನಾವು. ಹಾಗೇನೆ ನಿಮಗೆ ವೆಬ್ಸೈಟ್ ಮುಖಾಂತರ ಅಂತ ಇದ್ರೆ ಡೈರೆಕ್ಟ್ ವೆಬ್ಸೈಟ್ ಮುಖಾಂತರ ಕೂಡ ನಿಮಗೆ ಮಾಡುವ ಆಪ್ಷನ್ಸ್ ಇದೆ. ವೀಕ್ಷಕರೇ, ಇವಾಗ ನಾನು ಸುಳ್ಳಿದ ಇವರ ಶೋರೂಮ್ ಅಂದ್ರೆ ಟೊಯೋಟಾದವರ ಶೋರೂಮ್ ಇಂದ ನಮ್ಮ ಸೋಣಂಗಿರಿ ರೋಡ್ ಮುಖಾಂತರ ಬಂದೆ. ನಿಜವಾಗ್ಲೂ ಒಂಥರ ಫೀಲ್ ತುಂಬಾನೇ ಚೆನ್ನಾಗಿದೆ. ಸಾಫ್ಟ್ ರೈಡಿಂಗ್, ತುಂಬಾನೇ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಾನು ನೆಕ್ಸ್ಟ್ ಕಂಟಿನ್ಯೂ ಮಾತಾಡ್ಕೊಂಡು ಹೋಗ್ತೀನಿ ಅವ್ರ ಜೊತೆ. ಲಾಂಗ್ ಆಗುತ್ತೆ ವಿಡಿಯೋ, ಜಾಸ್ತಿ ಮಾತಾಡಿದ್ರೆ ಸರ್ ಜನರಿಗೆ ಪೇಷನ್ಸ್ ಇಲ್ಲ. ಇವಾಗ ಫುಲ್ ವಿಡಿಯೋ ಯಾರು ಕೂಡ ನೋಡೋದಿಲ್ಲ, ಎಲ್ಲರೂ ಕೂಡ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. 1 minute ವಿಡಿಯೋ ಸಾಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಹೇಳ್ತಾ ಹೋದ್ರಿ, ನಮಗೆ ಆಲ್ಮೋಸ್ಟ್ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ. ನಾವು ಒಂದ್ ಕಡೆ ಗಾಡಿ ನಿಲ್ಸೋಣ ಸರ್, ನಿಲ್ಸ್ಕೊಂಡು ಒಂದ್ ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಒಂಚೂರು ಹೊರಗಡೆಯ ವ್ಯೂಸ್ ತೋರಿಸ್ಕೊಂಡು ಮಾತಾಡ್ಕೊಳ್ಳೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸೊ ಇದರಲ್ಲಿ ನಿಮಗೆ ನೋಡಿ ನಿಮಗೆ ಡುವಲ್ LED ಸ್ಟ್ರಿಪ್ಸ್ ಬರುತ್ತೆ ಮ್ಯಾಮ್. ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನಿಮಗೆ ಸೇಮ್ ಆ್ಯಂಡ್ LED ಕೂಡ ಇರುತ್ತೆ. ನಿಮಗೆ ಡೇ ಲೈಟ್ ರನ್ನಿಂಗ್ ಬರುತ್ತೆ. ಹಾಗೆಯೇ ನಿಮಗೆ ಟ್ರೈಪಾಡ್ ಅಲ್ಲಿ ನಿಮಗೆ LED ಲ್ಯಾಂಪ್ಸ್ ಹೆಡ್ಲೈಟ್ಸ್ ಬರುತ್ತೆ ನಿಮಗೆ ಮ್ಯಾಮ್. ಸೊ ಹಾಗೆಯೇ ನಿಮಗೆ ಫ್ರಂಟ್ ಗ್ರಿಲ್ ಫೇಶಿಯಲ್ ನಿಮಗೆ ಒಂದು ಬೆಸ್ಟ್ ಸೆಗ್ಮೆಂಟ್ಸ್ ಅಲ್ಲಿ ನಿಮಗೆ ಈ ಫ್ರಂಟ್ ಗ್ರಿಲ್ಸ್ ಬರುತ್ತೆ ನಿಮಗೆ. ಅಂಡ್ ನಿಮಗೆ ಎಕ್ಸ್ಟೀರಿಯರ್ ಅಲ್ಲಿ ಕಲರ್ ಆಪ್ಷನ್. ಸೊ ಈಗ ಪ್ರೆಸೆಂಟ್ಲಿ ವೈಟ್ ಕಲರ್ ಅಲ್ಲಿ ಇದೆ. ಸೊ ನಿಮಗೆ ಕಲರ್ ಕೂಡ ಚೂಸ್ ಮಾಡ್ಕೊಳ್ಬಹುದು. ಹೌದು, ಅಂದ್ರೆ ಸೌತ್ ನಮ್ದು ಈ ಏರಿಯಾದಲ್ಲಿ ಅಂದ್ರೆ ಪ್ರಿಫರೇಬಲ್ ವೈಟ್ ಜಾಸ್ತಿ ಇರುತ್ತೆ. ಬಟ್ ಡಿಪೆಂಡ್ಸ್ ಆನ್, ಈಗ ಕೆಲವರಿಗೆ ವಾಸ್ತು ನೋಡ್ತಾರೆ, ಕೆಲವರಿಗೆ ಕಲರ್ ನೋಡ್ಕೊಳ್ತಾರೆ, ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಹೋಗ್ತಾರೆ. ಸೊ ಹಾಗೇನೆ ಸೈಡ್ ಗೆ ಬರ್ಬೇಕಾದ್ರೆ ನಿಮಗೆ
ಲೈಕ್ 16 ಇಂಚ್ ವೀಲ್ಸ್ ಬರುತ್ತೆ ಮ್ಯಾಮ್, ಅಲಾಯ್ ವೀಲ್ಸ್ ಬರುತ್ತೆ ಇದರಲ್ಲಿ. ಓಕೆ ಸೊ ಇದೀಗ ಟಾಪ್ ವೇರಿಯಂಟ್ ನಮ್ಮ ಹತ್ರ ಇರೋದು. ಸೊ ಈಚ್ ವೇರಿಯಂಟಿಗೆ ನಿಮಗೆ ಈಗ S+ ವೇರಿಯಂಟ್ ಎಲ್ಲ ಸ್ವಲ್ಪ ಅಲಾಯ್ಸ್ ಚೇಂಜ್ ಆಗುತ್ತೆ ನಿಮಗೆ. ಓಕೆ ಸೊ ಹಾಗೇನೆ 360 ಕ್ಯಾಮರಾ ವಿತ್ ನಿಮಗೆ ಮಿರರ್ ಅಲ್ಲಿ ಕೂಡ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಕೂಡ ಬರುತ್ತೆ. ಓಕೆ ಓಕೆ ಸೊ ಮುಂದೆ ಬರಬೇಕಾದ್ರೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್. ಸೊ ನಿಮ್ಮ ಹತ್ರ ಕೀ ಇತ್ತು, ಸೊ ನಿಮಗೆ ಏನಾದರೂ ನಿಮ್ಮ ಕೈಯಲ್ಲಿ ಲಗೇಜ್ ಏನೆಲ್ಲ ಇರ್ತಿದ್ರೆ, ಸೊ ಆ ಟೈಮಲ್ಲಿ ನಿಮಗೆ ಲಾಕ್ ಮಾಡಿ ಅನ್ಲಾಕ್ ಮಾಡ್ಲಿಕ್ಕೆ ನಿಮಗೆ ಬಟನ್ಸ್ ಇರೋದಿಲ್ಲ ಕೀ ತೆಗಿಲಿಕ್ಕೆ. ಸೊ ಜಸ್ಟ್ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ, ನಿಮ್ಮ ಹತ್ರ ಕೀ ಇದ್ರೆ ಪ್ರೆಸ್ ಮಾಡಿದ್ರೆ ನಿಮಗೆ ಡೋರ್ ಓಪನ್ ಮಾಡ್ಕೊಳ್ಬಹುದು ನಿಮಗೆ. ಅದು ಕೂಡ ನಿಮಗೆ ಒನ್ ಆಫ್ ದ ಬೆಸ್ಟ್ ಸೆಗ್ಮೆಂಟ್ಸ್. ಹಾಗೇನೆ ನಿಮಗೆ ಡುವಲ್ ನಿಮಗೆ ರೂಫ್ ರೇಲ್ಸ್ ಬರುತ್ತೆ ನಿಮಗೆ, ಹಾಗೇನೆ ಶಾರ್ಕ್ ಫಿನ್ ಆಂಟೆನಾ ಬರುತ್ತೆ. ಸೊ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಬೆಸ್ಟ್ ಇನ್ ಸೆಗ್ಮೆಂಟ್. ನಿಮಗೆ ನೀವು ಬೇರೆ ವೆಹಿಕಲ್ ಅಲ್ಲಿ ನೋಡಿರ್ಬೋದು, ನಿಮಗೆ ಪ್ಲೇನ್ ಸ್ಕ್ರೀನ್ ಬರುತ್ತೆ. ದಿಸ್ ಇಸ್ UV ಕಟ್ ಗ್ಲಾಸ್. ನಿಮಗೆ ಕಂಪನಿ ಮ್ಯಾನುಫ್ಯಾಕ್ಚರ್ಡ್ ಇಂದ ನಿಮಗೆ ಟಿಂಟೆಡ್ ಗ್ಲಾಸ್ ಬರುತ್ತೆ ನಿಮಗೆ. ಸೊ ಅದ್ರ ಬೇಗ ಹೋಗ್ಬೇಕಂತ ನಿಮಗೆ ಬ್ಯಾಕ್ ಸೈಡ್ ಹೋಗ್ಬೇಕಾದ್ರೆ ನಿಮಗೆ ಲೈಕ್ ಕನೆಕ್ಟಿಂಗ್ ನಿಮಗೆ ರೆಡ್ ಲೈಟ್ ಬರುತ್ತೆ ನಿಮಗೆ, ಕನೆಕ್ಟಿಂಗ್ ಲೈಟ್ಸ್ ಬರುತ್ತೆ. ಸೊ ನಿಮಗೆ ರೇರ್ ವೈಪರ್ ಹಾಗೇನೆ ಡಿಫಾಗರ್ ಕೂಡ ಆಪ್ಷನ್ ಇರುತ್ತೆ. ಸೇಮ್ ವೈಸ್ ನಿಮಗೆ ಸ್ಪಾಯ್ಲರ್ ಕೂಡ ಬರುತ್ತೆ ಈ ವೇರಿಯಂಟ್ ಅಲ್ಲಿ ನಿಮಗೆ ಮ್ಯಾಮ್. ಟೋಟಲಿ ಒಂದು ಬ್ರ್ಯಾಂಡ್. ಹೌದು ಅಲ್ವಾ? ಹೌದು. ನಿಮಗೆ ಮೇನ್ಲಿ ಏನಂದ್ರೆ ಒಂದು ವೆಹಿಕಲ್ ಬೈ ಮಾಡೋದಕ್ಕಿಂತನೂ ನಿಮಗೆ ಒಂದು ಬ್ರ್ಯಾಂಡ್ ನಾವು ತಗೊಳ್ಳುವಾಗ ನಾವು ಯೋಚನೆ ಮಾಡ್ಬೇಕಾದ್ರೆ, ಕಾರ್ ಅಂದ್ರೆ ನಾವು ತುಂಬಾ ಯೋಚನೆ ಮಾಡಿ ತಗೊಳ್ಳುವಂತಹದ್ದು, ಹಣವನ್ನ ಕೂಡಿಟ್ಟು ತಗೊಳ್ಳುವಂತಹದ್ದು. ಒನ್ ಟೈಮ್ ನಾವು ಹಾಕಿದ್ವಿ ಅಂತ ಹೇಳಿದ್ಮೇಲೆ ರಿಟರ್ನ್ ಪಾಪದವರಿಗಂತೂ ಅದು ನೋ ಚಾನ್ಸ್ ಅವ್ರಿಗೆ ರಿಟರ್ನ್ ಮಾಡೋದಿಕ್ಕೆ. ಸೊ ಹಾಗಾಗಿ ತುಂಬಾ ಪ್ರೀತಿ ತಗೊಳ್ತಾರೆ, ಅವ್ರ ಸೆಂಟಿಮೆಂಟ್ ಇರುತ್ತೆ ಅದ್ರ ಮೇಲೆ ಅಲ್ವಾ ಸರ್? ಹಾಗಾಗಿ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ? ಹಾಗಾಗಿ ಮೇನ್ಲಿ ಏನಂದ್ರೆ ಇಲ್ಲಿ ನಿಮಗೆ ಜಸ್ಟ್ ಬೈ ಮಾಡೋದಕ್ಕೆ ಆಗ್ಲಿ, ನಾವು ಸೇಲ್ ಮಾಡೋದಕ್ಕೆ ಈ ವೆಹಿಕಲ್ ಸೇಲ್ ಮಾಡ್ತಿಲ್ಲ. ನಿಮಗೆ ವ್ಯಾರಂಟಿ ವೈಸ್ ಅಲ್ಲಿ ಆಗ್ಲಿ, ನಿಮಗೆ ಸರ್ವಿಸ್ ವೈಸ್ ಅಲ್ಲಿ ಆಗ್ಲಿ, ಅಂಡ್ ನಿಮಗೆ ಒಂದ್ಸಲ ನೀವು ವೆಹಿಕಲ್ ಬಾಡಿದ್ರೆ ನೀವು ತಗೊಂಡ್ರೆ ನಿಮಗೆ ನೀವು ಹೇಗೆ ನೀವು ಸೇಲ್ ಮಾಡ್ತೀರಾ ಅದು ಕೂಡ ನಿಮಗೆ ಬರುತ್ತೆ ನಿಮಗೆ. ಯಾಕಂದ್ರೆ ಯೂಶಲಿ ನಮ್ದು ವೆಹಿಕಲ್ಸ್ ಎಲ್ಲ ನಿಮಗೆ ವೆರಿ ಡಿಮಾಂಡ್ ಇರುತ್ತೆ ಬ್ರ್ಯಾಂಡ್ ವೈಸ್ ಅಲ್ಲಿ. ಸೊ ನಿಮಗೆ ವ್ಯಾರಂಟಿ ಅಂಡ್ ನಿಮಗೆ ಏನು ಪ್ರೈಸ್ ಕೊಟ್ಟಿರ್ತೀರಾ ಸಿಮಿಲರ್ ನಿಮಗೆ ಒಂದು ಸ್ವಲ್ಪ ಡಿಪ್ರಿಸಿಯೇಷನ್ ಇದ್ದು ನಿಮಗೆ ಗುಡ್ ಪ್ರೈಸ್ ಸಿಗುತ್ತೆ ನಿಮಗೆ ವೆಹಿಕಲ್ ಗೆ. ಹೌದು, ಶ್ರೇಯಸ್ ಅವರು ಈ ಗಾಡಿ ಅಂತ ತೋರಿಸಿದ್ರು, ಬಟ್ ಬೇರೆ ಗಾಡಿಗಳಲ್ಲಿ ಇದೆ ಅಲ್ವಾ? ಹೌದು, ತುಂಬಾ ಫೀಚರ್ಸ್ ಬರುತ್ತೆ. ಹೌದು, ಅವ್ರು ಹೇಳ್ತಾ ಇದ್ರು ಈ ಟೈಮ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಗಾಡಿನ ಅಂತ ಹೇಳಿ ಅಲ್ವಾ? ಅಂದ್ರೆ ಆಫರ್ ನಡೀತಾ ಇದೆ, ಆಫರ್ ನಡೀತಿದ್ರೆ ನಿಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ರೇಟ್ ವೈಸ್ ಅಂತ ಅನ್ನುವಂಥದ್ದು ಅಲ್ವಾ? ಹಾಗಾಗಿ ನಾವು ಫುಲ್ ತೋರಿಸಿದ್ರಿ ಸರ್, ಫುಲ್ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಕೊಡ್ರಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗಾಡಿ. ನಮ್ಮ ಸುದ್ದಿ ಕಡೆಯಿಂದ ಜನರು ಬರ್ತಾರೆ, ಕಾಲ್ ಮಾಡ್ತಾರೆ, ಇನ್ನು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಸರ್. ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ ನಾವು ಬಂದು ಯಾರ ಕಸ್ಟಮರ್ಗೂ ನಾವು ಏನು ಕೊಡದೆ ಏನು ಹೀಗೆ ಕಳಿಸಿದವರಲ್ಲ. ಸೊ ನಿಮಗೆ ಬೆಸ್ಟ್ ಆಫರ್ಸ್ ಮಾಡ್ಬಿಟ್ಟು ಏನಾದ್ರು ಎಕ್ಸೈಟಿಂಗ್ ಆಗಿ ನಿಮಗೆ ಡೆಲಿವರಿ ಕೂಡ ಕೊಡ್ತೀವಿ. ಸೊ ನಿಮಗೆ ವೆಹಿಕಲ್ ಬಗ್ಗೆ ನಾನು ಲೈಕ್ ಬ್ರ್ಯಾಂಡ್ ವೈಸ್ ಅಲ್ಲಿ ನಾನು ಹೇಳ್ಬೇಕಂತಿರಲ್ಲ. ಇವಾಗ ನಮಗೆ ವಿಡಿಯೋ ಲೆಂತ್ ಆಗತ್ತೆ ಅಂತ ನೀವು ಇಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ರೆ, ಬಟ್ ಜನರಿಗೆ ನೀವೇ ಖುದ್ದಾಗಿ ಮಾಡ್ತೀನಿ ಅಂತ ಬಂದ್ರೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಇನ್ನೂ ಕೂಡ ತುಂಬಾ ಇದೆ ಎಕ್ಸ್ಪ್ಲೈನ್ ಮಾಡಕ್ಕೆ, ಡೀಪ್ ಆಗಿ ತೋರಿಸ್ಕೊಳ್ಬಹುದು. ಹೌದು ಮ್ಯಾಮ್. ಅಂದ್ರೆ ತಗೊಳ್ತಾರೆ ಅವರು, ಅಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ತೋರಿಸಬೇಕಾಗುತ್ತೆ. ಅವರು ಎಲ್ಲಿ ಪ್ಲೇಸ್ ಇರ್ತಾರೆ ನಮ್ ಕಡೆ ಬರ್ಬೇಕಂತಿರಲ್ಲ, ಜಸ್ಟ್ ಒಂದು ಫೋನ್ ಮಾಡಿದ್ರೆ ನಾವು ಪ್ಲೇಸ್ ಗೆ ಬಂದ್ಬಿಟ್ಟು ಹೌದು ಟೆಸ್ಟ್ ಡ್ರೈವ್ ಕೂಡ ಮಾಡ್ತೀವಿ, ಅಲ್ಲೇ ವ್ಯಾಲ್ಯೂಯೇಷನ್ ಕೂಡ ಮಾಡಿಸ್ತೀವಿ. ನಮ್ದು ಫಿನಾನ್ಸ್ ಕೂಡ ಆಪ್ಷನ್ಸ್ ಇರುತ್ತೆ. ನಿಮಗೆ ಮನೆಯಿಂದ ನಿಮಗೆ ಕಾಲ್ ನಿಮಗೆ ಬರ್ಬೇಕಂತಾನೆ ಇರಲ್ಲ, ನಾವೇ ಬಂದು ಎಲ್ಲ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ಇರುತ್ತೆ ನಿಮಗೆ. ಹೌದು, ಟೋಟಲ್ ಆಗಿ ನಮ್ಮ ಟೊಯೋಟಾದವರು ಸುಳ್ಳೆಕ್ಕೆ ಬಂದಿದ್ದೀರಾ, 1 ಮಂತ್ ಆಯ್ತು. ಜನರ ಬ್ರ್ಯಾಂಡ್, ಜನರಿಗೂ ಕೂಡ ಖುಷಿ ಸುಳ್ಳೆಕ್ಕೆ ಬಂದಿರುವಂತಹದ್ದು. ಹಾಗಾಗಿ ನಿಮ್ಮ ಕಾರ್ಗಳ, ನಿಮ್ಮ ಶೋರೂಮ್ ಇವಾಗ 1 ಮಂತ್ ಆಯ್ತು. ನಮ್ಮ ಸುಳ್ಳ್ಯದಲ್ಲಿ ಇನ್ನೂ ಕೂಡ ನಿಮ್ಮ ಶೋರೂಮ್ ದೊಡ್ಡದಾಗಿ ಬೆಳೀಲಿ ಅನ್ನುವಂಥದ್ದು ನನ್ನ ಒಂದು ಆಸೆ. ಸರ್, ಇವಾಗ ಈ ಒಂದು ನಿಮ್ಮ ಟೊಯೋಟಾ ಅಂತ ಹೇಳುವಂತಹದ್ದು ಬ್ರ್ಯಾಂಡ್ ಹೈಯೆಸ್ಟ್ ರಿಚ್ ಪೀಪಲ್ ಮಾತ್ರ ಬರುವಂತಹದ್ದು ನಿಮ್ಮ ಸಂಸ್ಥೆಗೆ ಅಂತ ಹೇಳ್ತಾ ಇದ್ರು. ಬಟ್ ನೀವು ಹೇಳ್ತಾ ಇದ್ರಿ ಇಲ್ಲ, ಯಾರು ಕೂಡ ವಿಲೇಜ್ ಪೀಪಲ್ ಕಡಿಮೆ ರೇಟಿಂದ ಕೂಡ ಜನರು ಕೂಡ ಬರ್ಬೋದು ಅನ್ನುವಂಥದ್ದು ಅಂತ ಹೇಳಿ ಸರ್, ಹೇಗೆ ಅಂತ? ಹೌದು ಮ್ಯಾಮ್, ಮುಂಚೆ ನಮ್ಮ ಹತ್ರ ಲೈಕ್ ಸ್ಪೆಸಿಫಿಕ್ ಆಗಿ ಫಾರ್ಚುನರ್, ಇನೋವಾ ಸ್ವಲ್ಪ ಜನರು ಹೆದರ್ತಿದ್ರು. ಸೊ ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಪ್ರಾಡಕ್ಟ್ಸ್ ಇರ್ಲಿಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ನಿಮಗೆ ಅಂತದ್ದು ಏನು ಪ್ರಾಬ್ಲಮ್ ಇರಲ್ಲ. ಸೊ ನಿಮಗೆ ಸ್ಟಾರ್ಟಿಂಗ್ ಈ ಗ್ಲಾನ್ಸಾ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ಬೆಸ್ಟ್ ರೇಂಜ್ ನಿಮಗೆ, ಸೊ ನಿಮಗೆ 7 to 8 lakhs ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಸೇಮ್ ನಿಮಗೆ ಎವ್ರಿ ವೇರಿಯಂಟ್ಗೂ ನಿಮಗೆ ಸ್ಟಾರ್ಟಿಂಗ್ ಏನೋ ಜಾಸ್ತಿ ಲೈಕ್ ಅಬೌಟ್ 20 lakhs ಅಂತ ನಿಮಗೆ ಆಪ್ಷನ್ ಅದು ಕೂಡ ಇರುತ್ತೆ. ಬಟ್ ನಿಮಗೆ ಅದ್ರ ಕೆಳಗಡೆದು ವೇರಿಯಂಟ್ಸ್ ಕೂಡ ನಿಮಗೆ ಇದೆ. ಬಟ್ ಮುಂಚೆ ನಿಮಗೆ ಏನಾಗ್ತಿದೆ ಅಂದ್ರೆ ಒಂದು ಜನಗಳಿಗೆ ಒಂದು ಹೆದರಿಕೆ ಇತ್ತು. ಸೊ ಸರ್ವಿಸ್ ಕಾಸ್ಟ್ ಆಗ್ಲಿ, ದೊಡ್ಡ ಗಾಡಿ ಹೇಗೆ, ಸೊ ಈಗ ಅದೊಂದು ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಹೌದು, ನಿಮಗೆ ಆಪ್ಷನ್ಸ್ ಇದೆ. ಈಗ ಒಡಬೈ ಅಂತ ಹೇಳುವಂತದ್ದು ಕಾರುಗಳ ಪ್ರಪಂಚನೇ ಆಗಿದೆ ಸರ್. ನಿಮ್ ಫ್ರೆಂಡ್ ಆ ಕಡೆ ಈ ಕಡೆ ನಿಮ್ಮ ಇವರಿದ್ದಾರೆ, ನಮ್ಮ ಅದ್ವೈತ
ಅವರಿದ್ದಾರೆ, ಈ ಕಡೆ ಮಾಂಡವಿ ಅವರಿದ್ದಾರೆ, ಫ್ರೆಂಡ್ ನೀವಿದ್ದೀರಾ. ಕಾಂಪಿಟೇಷನ್ ಯುಗದಲ್ಲಿ ಯಾವ ರೀತಿ ಹೋಗ್ತಾ ಇದೆಯಾ, ಮೂವ್ ಆಗ್ತಾ ಇದೆಯಾ ಗಾಡಿ? ಮ್ಯಾಮ್ ನಮ್ ಯಾವ್ದಕ್ಕೂ ನಾವು ಕಾಂಪಿಟೇಷನ್ ಅಂತ ಥಿಂಕ್ ಮಾಡಲ್ಲ, ಯಾಕಂದ್ರೆ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ. ಫಸ್ಟ್ ಆಫ್ ಆಲ್ ನಾನು ಅವ್ರದ್ದು ಏನ್ ಪ್ರಾಡಕ್ಟ್ಸ್ ಇದೆಯೋ ಅವ್ರದ್ದು USPs ಇರುತ್ತೆ, ನಮ್ದು ಪ್ರಾಡಕ್ಟ್ಸ್ ಇದೆ ನಮ್ದು USPs ಇರುತ್ತೆ. ಬಿಕಾಸ್ ನಮಗೆ ಕಸ್ಟಮರ್ಸ್ ಗೊತ್ತಿದೆ ಟೊಯೋಟಾ ಏನಂತ ಗೊತ್ತಿದೆ. ಸೊ ನಾವು ನಮಗೆ ಆಕ್ಚುಲಿ ವರ್ಕ್ ಕಡಿಮೆ ಇದೆ, ನಮಗೆ ಜನಗಳಿಗೆ ನಮಗೆ ಎಕ್ಸ್ಪ್ಲೇನ್ ಮತ್ತು ವ್ಯಾಲ್ಯೂ ಫಾರ್ ಮನಿ ಇದ್ರೆ ಒಬ್ವಿಯಸ್ ಆಗಿ ಜನಗಳು ನಿಮಗೆ ನಿಮ್ಮನ್ನು ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಮಗೆ ಬ್ರ್ಯಾಂಡ್ ಮೇಲೆ ನಿಮಗೆ ರಿಲಯಬಿಲಿಟಿ ಇರುತ್ತೆ, ನಿಮಗೆ ರೀಸೇಲ್ ವ್ಯಾಲ್ಯೂ ಆಗಲಿ, ವ್ಯಾರಂಟಿ ವಿಷಯದಲ್ಲಾಗ್ಲಿ. ಸೊ ನಿಮಗೆ ಒನ್ ಆಫ್ ದ ಲೀಡಿಂಗ್ ನಿಮಗೆ ಕಾರ್ ಕಂಪನಿ, ಕಾರ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನಿಮಗೆ ಒನ್ ಆಫ್ ದ ಪಯನಿಯರ್ ಅಂತ ಹೇಳ್ಬೋದು. ಸೊ ನಮಗೆ ನಾವು ಕಾಂಪಿಟೇಟರ್ಸ್ ಆಗಿ ಎಸ್ ಸಮ್ಟೈಮ್ಸ್ ನಮಗೆ ಅದು ನೋಡ್ಬೇಕಾಗತ್ತೆ, ಬಟ್ ವಿ ನೋ ವೈರ್ ವಿ ಸ್ಟ್ಯಾಂಡ್. ಹೌದು, ಹಾಗಾಗಿ ಹೋಗ್ತಾ ಇದೆ, ಮುಂಚೆ ಕೂಡ ಹೋಗುತ್ತೆ ಅಲ್ವಾ ಸುಳ್ಳ್ಯದಲ್ಲಿ? ಡೆಫಿನೆಟ್ಲಿ ಮ್ಯಾಮ್, ಇನ್ನು ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತೀವಿ. ಸೊ ಪ್ರೆಸೆಂಟ್ಲಿ ಈಗ ಇನ್ನು ಬೆಳ್ತಂಗಡಿ ನೋಡ್ತಿದೀವಿ, ಹಾಗೇನೆ ಬಿಸಿ ರೋಡ್ ಕೂಡ ಲೈಕ್ ಬಂಟ್ವಾಳದಲ್ಲಿ ವಿಲೇಜ್ ಫೋಕಸ್ ಮಾಡ್ತಿದೀವಿ. ಹೌದು, ಯಾಕಂದ್ರೆ ಜನಗಳು ಸಿಟಿಯಲ್ಲಿ ಒಬ್ವಿಯಸ್ ಆಗಿ ನಮಗೆ ರೆಪ್ಯುಟೇಷನ್ ಇದೆ, ಗೊತ್ತಿದೆ ಜನಗಳಿಗೆ. ಬಟ್ ವಿಲೇಜ್ ಅಲ್ಲಿ ಅಂದ್ರೆ ನಮ್ದು ವೆಹಿಕಲ್ಸ್ ಇದೆ ಗೊತ್ತಿರಬಹುದು, ಬಟ್ ಜನಗಳು ಟ್ರಾವೆಲ್ ಮಾಡಕ್ ಅಂತಾನೆ ನಿಮಗೆ ದೂರ ದೂರ ಬರ್ತಾರೆ. ಸೊ ನಾವೇನ್ ಥಿಂಕ್ ಮಾಡಿದ್ವಿ, ಯಾಕಂದ್ರೆ ವೈ ಡೋಂಟ್ ವಿ ನಾವು ಆ ಪ್ಲೇಸ್ಗೆ ಹೋಗ್ಬಿಟ್ಟು ನಾವ್ ಯಾಕೆ ಶೋ ಮಾಡ್ಕೊಳ್ಬಹುದು. ಸೊ ನಮಗೆ ಲೈಕ್ ನಮಗೆ ಒಂದು ಹೊಸ ನಾವು ಸ್ಟಾರ್ಟ್ಅಪ್ ಮಾಡುವಾಗ ಲೈಕ್ ನಾವು ಇವೆಂಟ್ಗೆ ಬರ್ತಿದ್ವಿ, ಜನಗಳು ಹೇಳ್ತಿದ್ರು ನೀವ್ ಯಾಕೆ ಇಲ್ಲಿ ಬರಲ್ಲ. ಸೊ ದಿಸ್ ವಾಸ್ ಕಸ್ಟಮರ್ಸ್ ಇದು ಫೀಡ್ಬ್ಯಾಕ್ ತಗೊಂಡು ನಾವಿಲ್ಲಿ ಸ್ಟಾರ್ಟ್ ಮಾಡಿರೋದು. ಹೌದು, ಸೊ ಇಲ್ಲಿ ನಿಮಗೆ ಇನ್ನು ಫ್ಯೂಚರ್ ಅಲ್ಲಿ ಸೇಲ್ಸ್ ಜೊತೆಗೆ ಇನ್ನು ಸರ್ವಿಸ್ ಕೂಡ ಬರುವ ಆಪ್ಷನ್ಸ್ ಕೂಡ ಇದೆ. ಹೌದು, ಡೆಫಿನೆಟ್ಲಿ ಇರುತ್ತೆ. ಅದೇ ನಿಮ್ಮ ಈಗ ಶೋರೂಮ್ ಹತ್ರನೇ ಆಗತ್ತೆ? ಹೌದು 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 ಮ್ಯಾಮ್, ಪ್ರೆಸೆಂಟ್ಲಿ ನಾವು ಅಲ್ಲೇ ಈಗ ಆಲ್ರೆಡಿ ನಾವು ಸ್ಪೇಸಸ್ ಎಲ್ಲ ನಾವು ಬೈ ಮಾಡಿದೀವಿ. ಬಟ್ ಪ್ರೆಸೆಂಟ್ಲಿ ಈಗ ಒಮ್ಮೆ ಸೆಟ್ ಆಗೋವರೆಗೆ ಆಡ್ ಮಾಡ್ತಾ ಹೋಗ್ತೀವಿ ಮ್ಯಾಮ್. ಬಟ್ ನಮ್ದು ಒಂದಿದೆ, ಈಗ ಪ್ರೆಸೆಂಟ್ಲಿ ನಿಮಗೆ ಸರ್ವಿಸ್ ಅಲ್ಲೇ ಆಗೋದಕ್ಕಿಂತ ಮುಂಚೆನು ನಿಮಗೆ ಫಾಸ್ಟ್ ಮೊಬಿಲಿಟಿ ಅಂತ ಬರುತ್ತೆ, ನಿಮಗೆ ಮನೆಗೆ ಬಂದು ನಿಮಗೆ ಸರ್ವಿಸ್ ಕೂಡ ಮಾಡ್ತಾರೆ. ಸೊ ನಮ್ಮ ಹತ್ರ ವೆಹಿಕಲ್ ಇದೆ, ನಿಮಗೆ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬ್ರೇಕ್ ಡೌನ್ ಎಲ್ಲ ಆದ್ರೆ ನಿಮಗೆ ಆನ್ ಪ್ಲೇಸಿಗೆ ಬಂದು ನಿಮಗೆ ಸರ್ವಿಸ್ ಕೂಡ ಮಾಡ್ತಾರೆ. ಹಾಗೇನೆ ರೋಡ್ ಸೈಡ್ ಅಸಿಸ್ಟೆನ್ಸ್, ನಿಮಗೆ ಏನಾದ್ರೂ ಕಂಪ್ಲೀಟ್ ವೆಹಿಕಲ್ ಬ್ರೇಕ್ ಡೌನ್ ಆಯ್ತು, ಗಾಡಿ ಮೂವ್ ಆಗಲ್ಲ, ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಿಮಗೆ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗೇನದು ನಿಮಗೆ ತುಂಬಾ ಇರುತ್ತೆ. ನಿಮಗೆ ಅದರಲ್ಲಿ ಫ್ಯೂಯಲ್ ಕಡಿಮೆ ಆದ್ರೆ ಫ್ಯೂಯಲ್ ಕಡಿಮೆ ಆಗಿ ನಿಮಗೆ ಗಾಡಿ ಮೂವ್ಮೆಂಟ್ ಆಗೋದಿದ್ರೆ ನಿಮಗೆ ನಿಯರೆಸ್ಟ್ ಫ್ಯೂಯಲ್ ಸ್ಟೇಷನ್ ಇಂದ ನಿಮಗೆ 5 ಲೀಟರ್ ಫ್ಯೂಯಲ್ ಕೂಡ ನಿಮಗೆ ತಂದು ಕೊಡ್ತೀವಿ. ಸೊ ಇದೆಲ್ಲ ಫೆಸಿಲಿಟೀಸ್ ಇದೆ ಮ್ಯಾಮ್. ಹಾಗೇನೆ ಇದ್ರ ಜೊತೆಗೆ ನಿಮಗೆ ಈ ವೆಹಿಕಲ್ಸ್ ಎಲ್ಲ ನಿಮಗೆ ಈಗ ಎಷ್ಟು ಮಾಡರ್ನ್ ಆಗಿದೆ ಅಂದ್ರೆ ನಿಮಗೆ ನಿಮ್ದು ಸ್ಮಾರ್ಟ್ ವಾಚ್ ಇದ್ರೆ ಇಲ್ಲ ನಿಮಗೆ ಮೊಬೈಲ್ ಇದ್ರೆ ಇದರ ಮುಖಾಂತರ ಕೂಡ ನಿಮಗೆ ಗಾಡಿ ಸ್ಟಾರ್ಟ್ ಮಾಡಬಹುದು, ವೆಹಿಕಲ್ ಸ್ಟೇಟಸ್ ನೋಡ್ಕೊಳ್ಬಹುದು. ಸೊ ನಿಮಗೆ ಅಂದ್ರೆ ತುಂಬಾ ಅಡ್ವಾನ್ಸ್ ಇದೆ ಈಗ, ಯಾಕಂದ್ರೆ ಈಗ ಮುಂಚಿನ ತರ ನಿಮಗೆ ಸರ್ವಿಸ್ ಹಿಸ್ಟ್ರಿ ನಿಮಗೆ ಸರ್ವಿಸ್ ಶೋರೂಮ್ಗೆ ಹೋಗ್ಬಿಟ್ಟು ನೋಡ್ಬೇಕು, ನಿಮಗೆ EMI ಇದೆ ಅಮೌಂಟ್ಸ್ ಆಗ್ಲಿ ಏನು ನಿಮಗೆ ಎಲ್ಲ ಆಪ್ ಅಲ್ಲೇ ಬರುತ್ತೆ. ಹೌದು ಸರ್, ಅವಾಗ ನಾವು ಡ್ರೈವ್ ಹೋಗ್ತಾ ಮಾತಾಡ್ತಾ ಹೋದ್ವಿ, ಆ ಕಾರ್ಗಳ ಬಗ್ಗೆ ಹೇಳಿದ್ರಿ. ಜಸ್ಟ್ ಇದನ್ನ ಹೇಳ್ತಾ ಹೋಗಿ ಸರ್, ಕ್ವಿಕ್ ಆಗಿ ಹೇಳಿ, ಯಾಕಂದ್ರೆ ವಿಡಿಯೋ ಎಂತ ಆಗಿದೆ. ಹಾಗಾಗಿ ಮ್ಯಾಮ್ ಇದು ರೊಮಿಯೋನ್ ಅಂತ ಹೇಳ್ಬಿಟ್ಟು, ಸೊ ಇದರಲ್ಲಿ ನಿಮಗೆ CNG ಕೂಡ ಬರುತ್ತೆ, ಪೆಟ್ರೋಲ್ ಕೂಡ ಇರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಅರೌಂಡ್ 13 lakhs ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಸೊ ನಿಮಗೆ 13 ಇಂದ ಹಿಡಿದು ನಿಮಗೆ ಅರೌಂಡ್ ಆಟೋಮ್ಯಾಟಿಕ್ ಕೂಡ ಬರುತ್ತೆ ಇದರಲ್ಲಿ. ಸೊ ನಿಮಗೆ ಆಟೋಮ್ಯಾಟಿಕ್ ಕೂಡ ಇರುತ್ತೆ. ಸೊ ಅರೌಂಡ್ ನಿಮಗೆ 18 lakhs ವರೆಗೆ ನಿಮಗೆ ಟಾಪ್ ವೇರಿಯಂಟ್ ಬರುತ್ತೆ ಮ್ಯಾಮ್. ಹೌದು, ಕಲರ್ ವೈಸ್ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಅಂಡ್ ಇದು 7 seater. 7 seater ಬರುತ್ತೆ. ಹೌದು, ನಿಮಗೆ ಕಂಪ್ಲೀಟ್ಲಿ ತುಂಬಾ ಕಂಫರ್ಟೇಬಲ್ ಇದೆ. ಸೊ ನಿಮಗೆ ಲಾಂಗ್ ಜರ್ನೀಸ್ಗೆ ಆಗಲಿ ಲೈಕ್ ಇಂಟೀರಿಯರ್ ಕೂಡ ನೋಡಬಹುದು, ನಿಮಗೆ ತುಂಬಾ ಸ್ಪೇಷಿಯಸ್ ಇದೆ. ಸೊ ರೇರ್ ಕೂಡ ನಿಮಗೆ AC ಬರುತ್ತೆ ನಿಮಗೆ. ಸೊ 6 seater ನಿಮಗೆ 6 ಜನ 7 ಜನ ಆರಾಮಾಗಿ ಲಾಂಗ್ ಡ್ರೈವ್ ಹೋಗಬಹುದು. ಹೌದು ಮ್ಯಾಮ್, ಇದು ಬಂದ್ಬಿಟ್ಟು ನಮ್ದು ಗ್ಲಾನ್ಸಾ. ಸೊ ಇದರಲ್ಲಿ ಕೂಡ ನಿಮಗೆ CNG ಕೂಡ ಬರುತ್ತೆ ನಿಮಗೆ, ಹಾಗೇನೆ ಪೆಟ್ರೋಲ್ ವೇರಿಯಂಟ್ ಕೂಡ ಇದೆ. ಸೊ ನಿಮಗೆ ಮ್ಯಾನ್ಯುವಲ್ ಇದೆ, ಆಟೋಮ್ಯಾಟಿಕ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾರ್. ನಿಮಗೆ ಎಂಟ್ರಿ ಕ್ಯಾಟಗರಿಯಲ್ಲಿ ನಿಮಗೆ ಒನ್ ಆಫ್ ದ ಸ್ಪೇಷಿಯಸ್ ಮತ್ತೆ ತುಂಬಾ ಫೀಚರ್ಸ್ ಇರುವ ವೆಹಿಕಲ್. ಸೊ ಇದು ಸ್ಟಾರ್ಟಿಂಗ್ ನಿಮಗೆ 8.5 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಸೊ 8.5 ಇಂದ ನಿಮಗೆ ಅರೌಂಡ್ ನಿಮಗೆ 12.5 ವರೆಗೆ ನಿಮಗೆ ಆಟೋಮ್ಯಾಟಿಕ್ ವೇರಿಯಂಟ್ಸ್ ಬರುತ್ತೆ. ಹೌದು, ನಿಮಗೆ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಇನ್ ದ ಸೆಗ್ಮೆಂಟ್ ನಿಮಗೆ. ಸೊ ನಿಮಗೆ 1.2 ಲೀಟರ್ ಪೆಟ್ರೋಲ್ ಬರುತ್ತೆ ಇದರಲ್ಲಿ, ನಿಮಗೆ ಅರೌಂಡ್ 22-23 ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, ಮೈಲೇಜ್. ಸರ್ ಅವಾಗ್ಲೇ ಹೇಳಿದ್ರಿ ಹೈ ರೈಡರ್ ಅಂತ, ಸ್ವಲ್ಪ ಬ್ರ್ಯಾಂಡ್ ದೊಡ್ಡ ಕಾರು ಅಂತ ಅಲ್ವಾ, ಹೇಳಿ ಸರ್. ಅಂದ್ರೆ ಇದು ನಿಮಗೆ ಒನ್ ಆಫ್ ದ ಬೆಸ್ಟ್ SUV ಈಗ ಮೂವ್ಮೆಂಟ್ ಆಗೋದ್ರಲ್ಲಿ. ಸೊ ಇದರಲ್ಲೂ ನಿಮಗೆ ಏನಂದ್ರೆ ಈಗ ಪ್ರೆಸೆಂಟ್ ವೆಹಿಕಲ್ ಇರೋದು ಈಗ ಹೈಬ್ರಿಡ್. ಸೊ ಇದರಲ್ಲಿ ನಿಮಗೆ ಬ್ಯಾಟ್ರಿ ಇರುತ್ತೆ, ನಿಮಗೆ
ಮತ್ತೆ ನಿಮಗೆ ಕಂಬಷನ್ ಇಂಜಿನ್ ಪೆಟ್ರೋಲ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ CNG ಬರುತ್ತೆ, ಪೆಟ್ರೋಲ್ ಬರುತ್ತೆ, ಹಾಗೇನೆ ಹೈಬ್ರಿಡ್ ಕೂಡ ಇದೆ. ಸೊ ನಿಮಗೆ ಈಗ ಪ್ರೆಸೆಂಟ್ ವೆಹಿಕಲ್ ಏನಿದೆ ಇದು ನಿಮಗೆ ಆಟೋಮ್ಯಾಟಿಕಲಿ ಮಾತ್ರ ಅವೈಲೇಬಲ್ ಇರುತ್ತೆ ಹೈಬ್ರಿಡ್ ಅಲ್ಲಿ. ನಿಮಗೆ ಪೆಟ್ರೋಲ್ ಅಲ್ಲಿ ನಿಮಗೆ ಮ್ಯಾನುವಲ್ ಕೂಡ ಆಪ್ಷನ್ ಇದೆ, CNG ಕೂಡ ಮ್ಯಾನುವಲ್ ಇದೆ, ಪೆಟ್ರೋಲ್ ಅಲ್ಲಿ ಆಟೋಮ್ಯಾಟಿಕ್ ಕೂಡ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಲೈಕ್ ಗ್ರೌಂಡ್ ಕ್ಲಿಯರೆನ್ಸ್ ಆಗಲಿ, ನಿಮಗೆ ಲಾಂಗ್ ಜರ್ನೀಸ್ ಎಲ್ಲ ಏನು ನಿಮಗೆ 5 ಸೀಟರ್ ಬರುತ್ತೆ, ವೆರಿ ನಿಮಗೆ ಆಫ್ ರೋಡ್ ಎಲ್ಲ ನಿಮಗೆ ವೆರಿ ಈಸಿಯಾಗಿ ಹೋಗ್ಬೋದು. ಹೌದು, ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು ಕೂಡ ನಿಮಗೆ 14 lakhs ಇಂದ ಸ್ಟಾರ್ಟ್ ಆಗುತ್ತೆ. 14 ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. 14 ಇಂದ ಅರೌಂಡ್ ನಿಮಗೆ ಹೈಬ್ರಿಡ್ ವೇರಿಯಂಟ್ಸ್ ಎಲ್ಲ ನಿಮಗೆ ಅರೌಂಡ್ 21 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಟಾಪ್ ವೇರಿಯಂಟ್ ಹೈಬ್ರಿಡ್ ಇದು ಟಾಪ್ ವೇರಿಯಂಟ್ ಆದ್ರೆ ನಿಮಗೆ ಅರೌಂಡ್ 25.5 ವರೆಗೆ ನಿಮಗೆ ಟಾಪ್ ವೇರಿಯಂಟ್ ಬರುತ್ತೆ ನಾನು. ಸೊ ಇದರಲ್ಲಿ ಕೂಡ ನಿಮಗೆ ಡುವೆಲ್ ಟೋನ್ ಬರುತ್ತೆ, ನಿಮಗೆ ಕಲರ್ಸ್ ಕೂಡ ಆಪ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಫೀಚರ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ನಿಮಗೆ ಏನಾದರೂ ಇದರದ್ದು ಕಂಪ್ಲೀಟ್ ರಿವ್ಯೂ ಟೆಸ್ಟ್ ಅಂತ ಬೇಕಿದ್ರೆ ನಮಗೆ ಕನೆಕ್ಟ್ ಮಾಡಿಬಿಟ್ಟು ನಾವು ನಿಮಗೆ ಅದರದ್ದು ವೇರಿಯಂಟ್ ವೈಸ್ ನಿಮಗೆ ತಿಳಿಸ್ತೀವಿ. ಹೌದು. ನೋಡಿದ್ರಲ್ಲ, ಟೊಯೋಟಾದ ಫ್ಯೂಚರ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ರೈಡ್ ಹೋಗಿ ಬಂದ್ವಿ, ನಿಜವಾಗ್ಲೂ ಈ ಒಂದು ಸುಳ್ಳಿದ ವಾತಾವರಣಕ್ಕೆ ರೈಡ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅವರು ಶ್ರೇಯಸ್ ಅವ್ರು ಹೇಳ್ತಾ ಇದ್ರು ಮಾತಾಡ್ತಿರುವಾಗ, ನಮ್ಮದು ಸಿಟಿ ಕಡೆ ನಮ್ಮ ಟೊಯೋಟಾ ಬ್ರ್ಯಾಂಡ್ ಎಲ್ರಿಗೂ ಪರಿಚಯ ಆಗಿದೆ, ಆದರೆ ಗ್ರಾಮ ಮಟ್ಟಗಳಲ್ಲಿ ಹಳ್ಳಿ ಕಡೆಯಲ್ಲಿ ನಮ್ಮ ಬ್ರ್ಯಾಂಡ್ ಇನ್ನೂ ಕೂಡ ಪರಿಚಯ ಆಗಬೇಕು. ಮುಂಚೆಲ್ಲ ಟೊಯೋಟಾ ಬ್ರ್ಯಾಂಡ್ ಅಂತ ಹೇಳಿದರೆ ಶ್ರೀಮಂತರು ಮಾತ್ರ ಬರ್ತಾ ಇದ್ರು ಅನ್ನುವಂತಹ ಮಾತು ಹೇಳ್ತಾ ಇದ್ರು. ಬಟ್ ಇವಾಗ ಹೊಸ ಗಾಡಿಗಳು ಲಾಂಚ್ ಆಗಿದೆ, ಕಡಿಮೆ ರೇಟಿಂದ ಹೈಫೈ ರೇಟ್ ತನಕ ನಮ್ಮ ಗಾಡಿಗಳು ಸಿಗುತ್ತೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಹಾಗಾದರೆ ನೀವು ಕೂಡ ಬನ್ನಿ, ನಮ್ಮ ಸುಳ್ಯದ ಕಸ್ತೂರಿ ನರ್ಸರಿಯ ಕರೆಕ್ಟ್ ಮುಂಭಾಗ ಪ್ರಾರಂಭಗೊಂಡಿರುವಂತಹ ಈ ಒಂದು ಟೊಯೋಟಾ ಕಾರ್ ಶೋರೂಮಿಗೆ ನಿಮಗಾಗಿ ಎಲ್ಲ ಕಾರುಗಳು ಸಿದ್ಧಗೊಂಡಿವೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಜರ್ನಿ ಮಾಡೋದಕ್ಕಿನೇನು, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ವೆದರ್ ಕೂಡ ಬ್ಯೂಟಿಫುಲ್ ಆಗಿರುತ್ತೆ. ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಿಮ್ಮ ಡೈಲಿ ಯೂಸಿಗೆ ಈ ಟೊಯೋಟಾ ಬ್ರ್ಯಾಂಡನ್ನು ಚೂಸ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪ್ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.